ಎಲ್ಲರಿಗೂ ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಜೂನ್ ತಿಂಗಳ ಕೊನೆಯ ವಿಡಿಯೋವನ್ನು ನೋಡೋಣ. ಈ ಎಲ್ಲ ವಿಡಿಯೋಗಳನ್ನು ಪ್ಲೇ ಲಿಸ್ಟಲ್ಲಿ ಇಟ್ಟಿದ್ದೀನಿ, ಒಂದರಿಂದ ನೋಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ ವಿಡಿಯೋವನ್ನು. ಇವತ್ತಿನ ದಿನ ಕೊನೆಯ ವಿಡಿಯೋ ಇರುತ್ತದೆ ಜೂನ್ ತಿಂಗಳದು. ಇದೊಂದು ವಿಡಿಯೋ ನೋಡಿಬಿಡೋಣ. ಮೊದಲನೇದಾಗಿ ಇತ್ತೀಚೆಗೆ ಏನಾಗಿದೆ ಅಂದರೆ ಭಾರತ ಮತ್ತು ಫ್ರಾನ್ಸ್ ದೇಶಗಳು ಜಂಟಿಯಾಗಿ ಒಂದು ಶಕ್ತಿ ಸಮಾವೇಶವನ್ನು ಮಾಡಿದ್ದಾವೆ. ಎಲ್ಲಿ ಅಂದರೆ ಮೇಘಾಲಯದಲ್ಲಿ. ಇದು 7ನೇ ಆವೃತ್ತಿಯಾಗಿದೆ ಅಂತ ಹೇಳ್ಬೋದು. ಮೇಘಾಲಯದ ಉಮ್ರೋವ್ನಲ್ಲಿರುವ ಆಧುನಿಕ ವಿದೇಶಿ ತರಬೇತಿ ನೋಡಲ್ನಲ್ಲಿ ಭಾರತ ಫ್ರಾನ್ಸ್ ದೇಶಗಳು ಜಂಟಿ ಸಮಾವೇಶ ಅಂದರೆ ಶಕ್ತಿ 7ನೇ ಆವೃತ್ತಿಯು ಜರುಗಿತು ಅಂತ ಹೇಳ್ಬೋದು. ಎಲ್ಲಿ? ಮೇಘಾಲಯ ರಾಜ್ಯದಲ್ಲಿ. ಈ ಜಂಟಿ ಸಮಾವೇಶದ ಉದ್ಘಾಟನೆಯಲ್ಲಿ ಭಾರತ ಮತ್ತು ಫ್ರಾನ್ಸ್ ರಾಯಭಾರಿ HE ಥಿಯರಿ ಮ್ಯಾಥೋ ಅವರು ಮತ್ತು ಉಪ ಪ್ರದೇಶ 51 ಕಮಾಂಡಿಂಗ್ ಜನರಲ್ ಪ್ರಸನ್ನ ಸುಧಾಕರ್ ಜೋಶಿ ಅವರು ಭಾಗವಹಿಸಿದರು. ನೋಡಿ, ಈ ಶಕ್ತಿ ಎಂಬ ಸಮಾವೇಶ ಯಾವ್ಯಾವ ದೇಶಗಳ ಮಧ್ಯೆ ನಡೀತಂದರೆ ಭಾರತ ಮತ್ತು ಫ್ರಾನ್ಸ್ ದೇಶಗಳ ಮಧ್ಯೆ ಈ ಶಕ್ತಿ ಎಂಬ ಸಮಾವೇಶ ನಡೆಯುತ್ತೆ ಅಂತ ಹೇಳ್ಬೋದು. ಇತ್ತೀಚೆಗೆ 7ನೇ ಆವೃತ್ತಿ ಜರುಗಿದೆ ಮೇಘಾಲಯದಲ್ಲಿ. ಭಾರತೀಯ ಪಡೆಯ ನೇತೃತ್ವ ರಜಪೂತ್ ರೆಜಿಮೆಂಟ್ ಬೆಟಾಲಿಯನ್ಗಳು ಅಂದರೆ ರಜಪೂತ್ ರೆಜಿಮೆಂಟ್ನ ಬೆಟಾಲಿಯನ್ ಪ್ರಾಥಮಿಕವಾಗಿ 9 ಸಿಬ್ಬಂದಿಗಳನ್ನು ಹೊಂದಿರುವ ಭಾರತೀಯ ತುಕಡಿಯನ್ನು ಹಾಗೂ ಇತರೆ ಸಶಸ್ತ್ರ ಹಾಗೂ ಸೇವೆಗಳ ಸಿಬ್ಬಂದಿಗಳನ್ನು ಪ್ರತಿನಿಧಿಸಿತು. ಜೊತೆಗೆ ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ವಾಯುಪಡೆಗಳು ವೀಕ್ಷಕರು ಸಹ ಈ ವ್ಯಾಯಾಮದಲ್ಲಿ ಭಾಗವಹಿಸಿದರು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಫ್ರಾನ್ಸ್ನ ತುಕಡಿ ನೇತೃತ್ವ ಯಾವುದಪ್ಪ ಅಂತ 13ನೇ ವಿದೇಶಿ ಲೀಜನ್ ಆಫ್ ಬ್ರಿಗೇಡ್ ಈ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸಿದರು. ಶಕ್ತಿ ಸಮಾವೇಶ ಭಾರತ ಮತ್ತು ಫ್ರಾನ್ಸ್ ದೇಶಗಳ ಮಧ್ಯೆ ನಡೆಯುವ ಒಂದು ಸಮಾವೇಶವಾಗಿದೆ. ಈ ಸಮಾವೇಶ ಶಕ್ತಿಯು ಭಾರತ ಮತ್ತು ಫ್ರಾನ್ಸ್ನಲ್ಲಿ ಪರ್ಯಾಯವಾಗಿ ನಡೆಯುವ ದ್ವೈವಾರ್ಷಿಕ ಮಿಲಿಟರಿ ಸಮಾವೇಶವಾಗಿದೆ ಅಂತ ಹೇಳ್ಬೋದು. 6ನೇ ಆವೃತ್ತಿಯು 2021 ನವೆಂಬರ್ನಲ್ಲಿ ಫ್ರಾನ್ಸ್ನಲ್ಲಿ ನಡೆಯಿತು. ಎಲ್ಲಿ? 6ನೇ ಆವೃತ್ತಿ ಫ್ರಾನ್ಸ್ನಲ್ಲಿ ನಡೆಯಿತು. 7ನೇ ಆವೃತ್ತಿ ಭಾರತದ ಮೇಘಾಲಯ ರಾಜ್ಯದಲ್ಲಿ ನಡೆದಿದೆ. ಇವು ರಕ್ಷಣಾ ಸಹಕಾರ ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ. ಜೊತೆಗೆ ಮಿಲಿಟರಿ ಸಾಮರ್ಥ್ಯವನ್ನು ಅಧಿಕಗೊಳಿಸಲು ಮತ್ತು ಭಾರತ ಫ್ರಾನ್ಸ್ ಜಂಟಿ ಸಮಾವೇಶವು ಕೈಗೊಳ್ಳುತ್ತವೆ ಅಂತ ಹೇಳ್ಬೋದು. ಇವು ಪರಸ್ಪರ ದೇಶಗಳ ಯುದ್ಧ ತಂತ್ರಗಳು, ಕಾರ್ಯವಿಧಾನಗಳು ಮತ್ತು ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳಲು ಇವು ಅನುವು ಮಾಡಿಕೊಡುತ್ತವೆ. ಈ ಸಮಾವೇಶದಿಂದ ಇವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಭಾರತವು ಇತ್ತೀಚೆಗೆ ಕೈಗೊಂಡ ಸಮಾವೇಶಗಳು ಯಾವಪ್ಪ ಅಂತಂದರೆ ವಾಯುಶಕ್ತಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಜರುಗಿತು. ಅದೇ ರೀತಿಯಾಗಿ ಭಾರತ ಶಕ್ತಿ ಅಂದರೆ ವಾಯುಶಕ್ತಿ ಮತ್ತು ಭಾರತ ಶಕ್ತಿ 2024 ಮಾರ್ಚ್ 12ರಂದು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಭಾರತ ಶಕ್ತಿ ವಾರ್ ಗೇಮ್ನ ಹೆಸರಿನಲ್ಲಿ ಸೇನಾ ಶಕ್ತಿಯು ಅನಾವರಣವಾಯಿತು ಅಂತ ಹೇಳ್ಬೋದು. ಭಾರತೀಯ ಸೇನಾಪಡೆಗಳ 3 ಸೇವೆಗಳಲ್ಲಿ ಸ್ವದೇಶಿ ನಿರ್ಮಿತ ಯುದ್ಧ ಸಾಮಗ್ರಿಗಳು ಮತ್ತು ಸಲಕರಣೆಗಳನ್ನು ಆತ್ಮನಿರ್ಭರ್ ಭಾರತ ಪರಿಕಲ್ಪನೆಗಳ ಅಡಿಯಲ್ಲಿ ಈ ವಾರ್ ಗೇಮ್ನಲ್ಲಿ ಪ್ರದರ್ಶಿಸಲಾಗಿದೆ. ಇತ್ತೀಚೆಗೆ ಕೈಗೊಂಡ ಸಮಾವೇಶಗಳಾಗಿವೆ ವಾಯುಶಕ್ತಿ ಮತ್ತು ಭಾರತ್ ಶಕ್ತಿ. ಅದೇ ರೀತಿಯಾಗಿ ತೈವಾನ್ ಸುತ್ತಮುತ್ತ ಪ್ರದೇಶದಲ್ಲಿ ಡ್ರ್ಯಾಗನ್ ಪಡೆ ಅಂದರೆ ಚೀನಾ ಪಡೆಗಳು ಪ್ರದರ್ಶನ ಮಾಡಿದ್ದಾವೆ. ನೌಕಾಪಡೆಗಳು ಅಂದರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಚೀನಾ ಸೇನೆ ತೈವಾನ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ 2 ದಿನಗಳ ಕಾಲ ಸಮಾವೇಶವನ್ನು ಕೈಗೊಂಡಿದೆ ಅಂತ ಹೇಳ್ಬೋದು. ಈ ಮೂಲಕ ಚೀನಾದ ಭೂಸೇನೆ, ನೌಕಾಪಡೆ, ವಾಯುಪಡೆ ಮತ್ತು ಕ್ಷಿಪಣಿಗಳು ತೈವಾನ್ ಪ್ರತ್ಯೇಕವಾದಿಗಳಿಗೆ ತೀವ್ರ ಎಚ್ಚರಿಕೆಯನ್ನು ನೀಡಿದೆ. ತೈವಾನ್ ದೇಶದವರಿಗೆ ಅಂತ ಹೇಳ್ಬೋದು. ಒಂದು ಪ್ರದೇಶದಿಂದ ಮುತ್ತಿಗೆ ಹಾಕುವ, ದಾಳಿ ನಡೆಸಿ ನಾಶ ಮಾಡುವುದು ಇನ್ನಿತರ ಪ್ರಕ್ರಿಯೆಗಳನ್ನು ಅಭ್ಯಾಸ ಒಳಗೊಂಡಿತ್ತು. ಇದು ಈ ಸಮಾವೇಶದಲ್ಲಿ ಇದು ತೈವಾನ್ ಬಳಿ ನಡೆದ ಅತ್ಯಂತ ದೊಡ್ಡ ಮತ್ತು ಹತ್ತಿರದ ಸಮಾವೇಶವಾಗಿದೆ. 62 ಯುದ್ಧವಿಮಾನಗಳು ಮತ್ತು 27 ನೌಕಾಪಡೆಗಳು, ಹಡಗುಗಳು ಮತ್ತು ಈ ಸಮಾವೇಶದಲ್ಲಿ ಭಾಗವಹಿಸಿದವೆ ಅಂತ ಹೇಳ್ಬೋದು. 47 ವಿಮಾನಗಳು ತೈವಾನ್ ಜಲಸಂಧಿಯ ಮಧ್ಯರೇಖೆಯಲ್ಲಿ ದಾಟಿ ತೈವಾನ್ ನೈಋತ್ಯ, ಆಗ್ನೇಯ ಮತ್ತು ಪೂರ್ವ ಭಾಗವನ್ನು ಪ್ರವೇಶಿಸಿದವು ಅಂತ ಹೇಳ್ಬೋದು. ಈ ಸಮಾವೇಶದ ಮಹತ್ವ ಏನಪ್ಪ ಅಂತಂದ್ರೆ ತೈವಾನ್ ತನ್ನ ಭೂ ಭಾಗವೆಂದು ಚೀನಾ ಹೇಳಿಕೊಳ್ಳುತ್ತಿದೆ. ಅಂದರೆ ತೈವಾನು ಚೀನಾ ದೇಶದಂತೂ ಚೀನಾ ದೇಶ ಹೇಳ್ತಾ ಇದೆ. ತೈವಾನ್ನ ಹೊಸ ಅಧ್ಯಕ್ಷರಾಗಿರುವ ಲೈ ಚಿಂಗ್ ಅವರು ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಚೀನಾದ ಸಾರ್ವಭೌಮ ಹಕ್ಕುಗಳನ್ನು ತಿರಸ್ಕರಿಸಿದ್ದಾರೆ.
ಇದರಿಂದ ಆಕ್ರೋಶಗೊಂಡ ಚೀನಾ ಸೇನೆ ತನ್ನ ಸಾಮರ್ಥ್ಯವನ್ನು ಪರೀಕ್ಷಿಸಿದೆ. ಅಗತ್ಯವಾದಲ್ಲಿ ಸೇನೆಯನ್ನು ಬಳಸಿಕೊಂಡು ತೈವಾನನ್ನು ವಶಕ್ಕೆ ಪಡೆಯುವ ಮುನ್ಸೂಚನೆಯನ್ನು ಕೂಡ ಇದು ನೀಡಿದೆ ಅಂತ ಹೇಳ್ಬೋದು ಚೀನಾ ದೇಶ. ಮುಂದೆ ನೋಡೋದಾದರೆ ಅಮೆರಿಕ ಭಾರತ ವಾಣಿಜ್ಯ ಬಾಹ್ಯಾಕಾಶ ಸಹಕಾರ ಸಮ್ಮೇಳನ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಿದೆ. ಅಮೆರಿಕ ಭಾರತ ವ್ಯಾಪಾರ ಮಂಡಳಿ ಮತ್ತು ಅಮೆರಿಕ ವಾಣಿಜ್ಯ ಸೇವೆ ಆಶ್ರಯದಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಮೆರಿಕ ಮತ್ತು ಭಾರತ ಪರಸ್ಪರ ಇತ್ತೀಚೆಗೆ ಸಹಕಾರ ಸಂಬಂಧವನ್ನು ವಿಸ್ತರಿಸುವ ಉದ್ದೇಶದಿಂದ ಬೆಂಗಳೂರಿನಲ್ಲಿ ಇಸ್ರೋ ಕೇಂದ್ರ ಕಚೇರಿಯಲ್ಲಿ ಅಮೆರಿಕ ಭಾರತ ವಾಣಿಜ್ಯ ಬಾಹ್ಯಾಕಾಶ ಸಹಕಾರ ಸಮ್ಮೇಳನವನ್ನು ಜರುಗಿಸಿತು ಅಂತ ಹೇಳ್ಬೋದು, ಇಲ್ಲಿ ಬೆಂಗಳೂರಿನಲ್ಲಿ. ಅದೇ ರೀತಿಯಾಗಿ ನಿಸ್ಸಾರ್ ಎಂಬುದು ನಾಸಾ ಇಸ್ರೋ ಸೈಂಟಿಫಿಕ್ ಅಪ್ರೋಚ್ ರೈಡರ್ ಅಂತ ಹೇಳ್ಬೋದು. ಇದು ಉಪಗ್ರಹ ಉಡಾವಣೆ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ನಿಸ್ಸಾರ್ ಇದು ನಾಸಾ ಮತ್ತು ಇಸ್ರೋ ನಡುವಿನ ಭೂ ಪರಿವೀಕ್ಷಣಾ ಮಿಷನ್ ಆಗಿದೆ ಅಂತ ಹೇಳ್ಬೋದು. ಪರಿಸರ ವ್ಯವಸ್ಥೆಗಳು, ಭೂಮಿಯ ಮೇಲ್ಮೈ ನೈಸರ್ಗಿಕ ವಿಪತ್ತುಗಳು, ಸಮುದ್ರ ಮಟ್ಟ ಏರಿಕೆ ಮತ್ತು ಭೂಮಿಯ ಹಿಮಾವತರಣ ಹಾಗೂ ಹವಾಮಾನ ಬದಲಾವಣೆಯ ಮೇಲೆ ಪ್ರಭಾವ ಸೇರಿದಂತೆ ವಿವಿಧ ವಿದ್ಯಮಾನಗಳನ್ನು ಎಲ್ಲ ಸಂಪನ್ಮೂಲಗಳನ್ನು ಮೇಲ್ವಿಚಾರಣೆ ಮಾಡಲು ಶೀಘ್ರದಲ್ಲೇ ಇದು ಉಡಾವಣೆ ಮಾಡಲಾಗಿದೆ ಇತ್ತೀಚೆಗೆ. ಎಲ್ಲಿ ಅಂದರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶದಲ್ಲಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ UNFFನ 19ನೇ ಸಮ್ಮೇಳನ ಇತ್ತೀಚೆಗೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಇತ್ತೀಚೆಗೆ ಮೇ 6ರಿಂದ 10ರವರೆಗೆ ವಿಶ್ವಸಂಸ್ಥೆಯ ಅರಣ್ಯಗಳಿಗೆ ಸಂಬಂಧಿಸಿದ ವೇದಿಕೆ ಅಂದರೆ UNFF ಆಯೋಜಿಸಿದ 19ನೇ ಸಮ್ಮೇಳನದಲ್ಲಿ ಭಾರತ ಭಾಗವಹಿಸಿತು. ಈ ವೇಳೆ 2010ರಿಂದ 2020ರವರೆಗಿನ ಅರಣ್ಯ ಪ್ರದೇಶ ವಿಸ್ತರಣೆಯ ವಾರ್ಷಿಕ ಸರಾಸರಿಯಲ್ಲಿ ಭಾರತ 3ನೇ ರ್ಯಾಂಕ್ ಪಡೆದಿದೆ. ಭಾರತ 3ನೇ ರ್ಯಾಂಕ್ ಪಡೆದಿದೆ, 3ನೇ ಸ್ಥಾನ ಪಡೆದಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ಹುಲಿ ಅಭಯಾರಣ್ಯಗಳು, ಜೀವಮಂಡಲ ಸುರಕ್ಷಿತ ಪ್ರದೇಶಗಳನ್ನು ವಿಸ್ತರಿಸುವ ಮೂಲಕ ದೇಶವು ವನ್ಯಜೀವಿ ರಕ್ಷಣೆ ಮತ್ತು ಜೀವ ವೈವಿಧ್ಯಕ್ಕೆ ಹೆಚ್ಚು ಮಹತ್ವ ನೀಡಿದೆ ಎಂದು ಭಾರತವು ಸಮ್ಮೇಳನದಲ್ಲಿ ಹೇಳಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರಾಜೆಕ್ಟ್ ಟೈಗರ್ ಯೋಜನೆಯು 50ನೇ ವಾರ್ಷಿಕೋತ್ಸವ ಮತ್ತು ಪ್ರಾಜೆಕ್ಟ್ ಎಲಿಫೆಂಟ್ 30ನೇ ವಾರ್ಷಿಕೋತ್ಸವವನ್ನು ಇತ್ತೀಚೆಗೆ ಭಾರತದಲ್ಲಿ ಆಯೋಜಿಸಲಾಗಿತ್ತು. ಪ್ರಾಜೆಕ್ಟ್ ಟೈಗರ್ ಆಗಿ 50 ವರ್ಷ ಆಗಿದೆ, ಇದು ಪ್ರಾಜೆಕ್ಟ್ ಎಲಿಫೆಂಟ್ ಆಗಿ 30 ವರ್ಷ ಆಗಿದೆ ಅಂತ ಹೇಳ್ಬೋದು. ಇದು ಪ್ರಭೇದವನ್ನು ಸಂರಕ್ಷಿಸುವಲ್ಲಿ ಭಾರತ ಬದ್ಧತೆಯನ್ನು ತೋರಿಸುತ್ತದೆ ಎಂದು ಪರಿಸರ ಸಚಿವಾಲಯ ಪ್ರಕಟಿಸಿದೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಪರಿಸರ ಸ್ನೇಹಿ ಉಪನಗರ ರೈಲ್ವೆ ನಿಲ್ದಾಣ ನಿರ್ಮಾಣಕ್ಕೆ ಕೆ-ರೈಡ್ ಯೋಜನೆ. ಉಪನಗರ ರೈಲ್ವೆ ಯೋಜನೆ ಅಡಿಯಲ್ಲಿ 4 ಕಾರಿಡಾರ್ಗಳ 58 ನಿಲ್ದಾಣಗಳನ್ನು ಭಾರತೀಯ ಹಸಿರು ಕಟ್ಟಡ ಮಂಡಳಿ IGBC ಮಾನದಂಡ ಅನುಸಾರ ನಿರ್ಮಿಸಲು ಕರ್ನಾಟಕ ರೈಲ್ವೆ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮ ಅಂದರೆ ಕೆ-ರೈಡ್ ಅಂತ ಹೇಳ್ಬೋದು. ಕರ್ನಾಟಕ ರೈಲ್ವೆ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮವನ್ನು ಕೆ-ರೈಡರ್ ಅನ್ನುತ್ತಾರೆ. ಇದು ಇತ್ತೀಚೆಗೆ ಯೋಜಿಸಿದೆ ಅಂದರೆ ಪರಿಸರ ಸ್ನೇಹಿ ಉಪನಗರ ರೈಲ್ವೆ ನಿಲ್ದಾಣಕ್ಕೆ ಸೌರಶಕ್ತಿ ಅಳವಡಿಕೆ ಆಗಿರ್ಬೋದು, ಮಳೆ ನೀರು ಕೊಯ್ಲು ತಂತ್ರಜ್ಞಾನ ಅಳವಡಿಕೆ ಮೂಲಕ ಪರಿಸರ ಸ್ನೇಹಿ ಉಪಕರಣಗಳನ್ನು ಬಳಸಿಕೊಂಡು ಉಪನಗರ ರೈಲ್ವೆ ನಿಲ್ದಾಣಗಳು ತಲೆ ಎತ್ತಲಿವೆ. ಇಂಗಾಲದ ಹೊರ ಸೂಸುವಿಕೆ ಕಡಿಮೆಗೊಳಿಸುವ ಉದ್ದೇಶದಿಂದ IBGC ಪ್ಲಾಟಿನಂ ದರ್ಜೆಯಲ್ಲಿ ನಿಲ್ದಾಣಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರಾಜೆಕ್ಟ್ ಟೈಗರನ್ನು 1973ರಲ್ಲಿ ಏಪ್ರಿಲ್ 1ನೇ ತಾರೀಕರಂದು ಭಾರತ ಸರ್ಕಾರ ಉದ್ಘಾಟಿಸಿತ್ತು. ಪ್ರಾಜೆಕ್ಟ್ ಟೈಗರ್ನ ಮೂಲ ನಿರ್ದೇಶಕರು ಯಾರಪ್ಪ ಅಂತಂದರೆ ಕೈಲಾಸ್ ಸಂಕಾಲ್. ಈ ಯೋಜನೆಗೆ ಚಾಲನೆ ನೀಡಿದ್ದೆ ಅಂದರೆ ಉತ್ತರಾಖಂಡದ ಜಿಮ್ ಕಾರ್ಬೆಟ್ನಲ್ಲಿ ಮೊದಲ ಬಾರಿಗೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ 14 ವರ್ಷಗಳ ಬಳಿಕ S&P ಇಂದ ರೇಟಿಂಗ್ ಪರಿಷ್ಕರಣೆಯನ್ನು ಮಾಡಲಾಗಿದೆ. ಜಾಗತಿಕ ಮಾನದಂಡ ಸಂಸ್ಥೆಯಾದ ಅಮೆರಿಕ ಮೂಲದ S&P ಗ್ಲೋಬಲ್ ರೇಟಿಂಗ್ಸ್ ಅವರು ಭಾರತದ ಆರ್ಥಿಕ ಮುನ್ನೋಟದ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಇತ್ತೀಚೆಗೆ. ಯಾರು? S&P ಇದವರು. ಈ ವರದಿಯಲ್ಲಿ S ಮತ್ತು P ಯು 14 ವರ್ಷಗಳ ಬಳಿಕ ಭಾರತದ ಆರ್ಥಿಕ
ಮುನ್ನೋಟದ ರೇಟಿಂಗನ್ನು ಪರಿಷ್ಕರಿಸಿದೆ. ಎಷ್ಟು 14 ವರ್ಷದ ಆಗೋಣ ಈ S&P ರೇಟಿಂಗನ್ನು ಭಾರತ ದೇಶದಲ್ಲೂ ಕೂಡ ನಡೆಸಲಾಗಿದೆ. ಧನಾತ್ಮಕ ಸ್ಥಾನ ನೀಡಿದೆ. ಇದರ ಬಗ್ಗೆ ಈ ಸಂಸ್ಥೆಯು ದೀರ್ಘಕಾಲದವರೆಗೆ ಭಾರತಕ್ಕೆ BBB- ಸ್ಥಾನವನ್ನು ನೀಡಿತ್ತು. ಇದು 2010ದಾಗ ಇದನ್ನು ಪರಿಷ್ಕರಿಸಿ A3 ರೇಟಿಂಗ್ಸನ್ನು ನೀಡಲಾಗಿತ್ತು. ಈಗ 14 ವರ್ಷಗಳ ನಂತರ ಪರಿಷ್ಕರಿಸಿ ಧನಾತ್ಮಕ ಸ್ಥಾನವನ್ನು ನೀಡಿದೆ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರದ ವಿತ್ತೀಯ ನಿರ್ವಹಣೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಜೊತೆಗೆ ಕಳೆದ 5 ವರ್ಷಗಳ ಅವಧಿಯಲ್ಲಿ ಆರ್ಥಿಕತೆಯ ಬೆಳವಣಿಗೆ, ಸಾರ್ವಜನಿಕ ವೆಚ್ಚದಲ್ಲಿನ ಸುಧಾರಣೆ ಮತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವ ಸರ್ಕಾರವ ಹಣಕಾಸು ನೀತಿ ಸುಧಾರಣೆ ಕಾಯ್ದುಕೊಳ್ಳಲಿದೆ ಎಂದು ಭರವಸೆಯೊಂದಿಗೆ ಈ ರೇಟಿಂಗ್ನಲ್ಲಿ ಹೇಳಲಾಗಿದೆ ಅಂತ ಹೇಳ್ಬೋದು. ಅಂದರೆ ಮುಂದಿನ 5 ವರ್ಷಗಳವರೆಗೆ ಬೆಳವಣಿಗೆ, ಸಾರ್ವಜನಿಕ ವೆಚ್ಚದಲ್ಲಿ ಸುಧಾರಣೆಯನ್ನು ಕಾಣಬಹುದೆಂದು ಈ ಮಾದರಿಯಲ್ಲಿ ಹೇಳಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 2010ರಲ್ಲಿ ಅಂದರೆ SP ರೇಟಿಂಗ್ಸ್ ನೋಡೋದಾದರೆ ಇದು ವಿತ್ತೀಯ ಶಿಸ್ತು ಕಾಯ್ದುಕೊಳ್ಳುವಲ್ಲಿ ಭಾರತಕ್ಕೆ ದೀರ್ಘಕಾಲದಿಂದ BBB- ರೇಟಿಂಗನ್ನು ನೀಡಲಾಗಿತ್ತು, ಅಂದರೆ ನಕಾರಾತ್ಮಕ. ಅದೇ ರೀತಿಯಾಗಿ 2010ರಲ್ಲಿ ಇದನ್ನು ಪರಿಷ್ಕರಿಸಿ A3 ಅಂದರೆ ಸ್ಥಿರ ರೇಟಿಂಗನ್ನು ನೀಡಲಾಗಿತ್ತು. ಯಾವಾಗ 2010ದಾಗ ಸರ್ಕಾರ ವೆಚ್ಚದ ಪ್ರಮಾಣಕ್ಕೆ ಏರಿಕೆ ಹಾಗೂ ಆರ್ಥಿಕ ಸದೃಢತೆಯಿಂದಾಗಿ ಈಗ ಪರಿಷ್ಕರಿಸಲಾಗಿದೆ ಮತ್ತು 14 ವರ್ಷಗಳ ನಂತರ ಧನಾತ್ಮಕ ಸ್ಥಾನ ನೀಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ 2.11 ಲಕ್ಷ ಕೋಟಿ ಲಾಭಾಂಶ ನೀಡಲು ಭಾರತೀಯ ರಿಸರ್ವ್ ಬ್ಯಾಂಕ್ ಒಪ್ಪಿಗೆ ನೀಡಿದೆ. 1 ವಾರದ ಬಳಿಕ ಈ ವರದಿಯನ್ನು ಬಿಡುಗಡೆ ಮಾಡಿತು. ಈಗ ಏನು ಮಾಡಿದೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ 2.11 ಲಕ್ಷ ಕೋಟಿ ರೂಪಾಯಿ ಲಾಭಾಂಶವನ್ನು ನೀಡಲು ಭಾರತ ಸರ್ಕಾರಕ್ಕೆ ಒಪ್ಪಿಗೆ ನೀಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇತರೆ ಸಂಸ್ಥೆಗಳ ಭಾರತದ ಆರ್ಥಿಕ ಮುನ್ನೋಟ ನೋಡೋದಾದರೆ ಪಿಚ್ ರೇಟಿಂಗ್ ಸಂಸ್ಥೆ ಮತ್ತು ಮೂಡಿಸ್ ಇನ್ವೆಸ್ಟರ್ಸ್ ಸರ್ವಿಸ್ ಸಂಸ್ಥೆಯು ಭಾರತದ ಆರ್ಥಿಕ ಮುನ್ನೋಟವನ್ನು ಸ್ಥಿರ ಮಟ್ಟದಲ್ಲೇ ಇರಿಸಿವೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದೆ ನೋಡೋಣ. ದೇಶದ GDP 6.8% ಮೂಡಿಸ್ ಔಟ್ಲುಕ್ ಇತ್ತೀಚೆಗೆ ಅಂದಾಜು ಮಾಡಿದೆ. ದೇಶದಲ್ಲಿ ಈ ವರ್ಷ ಬದಲಾದ ಆರ್ಥಿಕತೆ ವಿಸ್ತರಣೆ ಹಾಗೂ ಚುನಾವಣೆ ಪೂರ್ವ ನೀತಿಗಳ GDP ಈ ಆರ್ಥಿಕ ವರ್ಷದಲ್ಲಿ 6.8% ಅಷ್ಟು ಬೆಳವಣಿಗೆ ಹೊಂದಲಿದೆ ಎಂದು ಈ ಮೂಡಿಸ್ ಔಟ್ಲುಕ್ ವರದಿಯಲ್ಲಿ ನೀಡಲಾಗಿದೆ. 2025-26ರಲ್ಲಿ 6.5% ಆಗಲಿದೆ ಎಂದು ಮೂಡಿಸ್ ಔಟ್ಲುಕ್ ಹೇಳಿದೆ. ಭಾರತೀಯ ಆರ್ಥಿಕತೆಯು ಈ ವರ್ಷ 6 ಅಥವಾ 7% ಬೆಳವಣಿಗೆ ಸಾಧಿಸಲಿದೆ. ಈ ವರ್ಷ ಅಂದರೆ 2024ರಲ್ಲಿ 6 ಅಥವಾ 7% ಬೆಳವಣಿಗೆ ಸಾಗಿಸಲಿದೆ ಎಂದು ಮೂಡಿಸ್ ಕಂಪನಿ ಹೇಳಿದೆ. ಜೊತೆಗೆ 2025-26ರಲ್ಲಿ 6.5% ಈ ಬೆಳವಣಿಗೆ ಸಾಧಿಸಲಿದೆ ಅಂತ ಹೇಳಿದೆ ಅಂತ ಹೇಳ್ಬೋದು. ಯಾವುದು ಮೂಡಿಸ್ ಔಟ್ಲುಕ್. ಈ ಔಟ್ಲುಕ್ಗಳ ಬಗ್ಗೆ ನೋಡಿಕೊಳ್ಳಿ ಫ್ರೆಂಡ್ಸ್, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಬಿಡುಗಡೆ ಮಾಡಿದ್ದಾರೆ ಅಂತ ಕೇಳ್ಬೋದು. ಅದೇ ರೀತಿಯಾಗಿ ನೋರಿಸ್ಗೆ ಚೊಚ್ಚಲ ಫಾರ್ಮುಲಾ 1 ಪ್ರಶಸ್ತಿ. ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಫಾರ್ಮುಲಾ ಒಂದು ಕಾರ್ ರೇಸಿಂಗ್ ಅಂತ ಹೇಳ್ಬೋದು. ಈ ಪ್ರಶಸ್ತಿಯನ್ನು ಕಾರ್ಗಳ ರೇಸ್ಗಳಿಗೆ ನೀಡಲಾಗುತ್ತದೆ. ಇತ್ತೀಚೆಗೆ ನೋರಿಸ್ಗೆ ನೀಡಲಾಗಿದೆ, ಅಂದರೆ ಮೊದಲ ಬಾರಿಗೆ ನೀಡಲಾಗಿದೆ. ಫಾರ್ಮುಲಾ 1 ರೇಸ್ನ ಕಾರು ಚಾಲಕ ಆಗಿರುವ ಬ್ರಿಟನ್ ಮೂಲದ ಆ್ಯಂಡ್ರೋ ನೋರಿಸ್ ಅಮೆರಿಕದಲ್ಲಿ ನಡೆದ ಪ್ರತಿಷ್ಠಿತ ಮಯಾಮಿ ಗ್ರಾಂಡ್ ಪ್ರಿಯಲ್ಲಿ ವಿಶ್ವ ಚಾಂಪಿಯನ್ ಮ್ಯಾಕ್ಸ್ವೆಲ್ ಸ್ಟಾಫ್ಟನ್ನು ಹಿಂದಿಕ್ಕಿ ಚೊಚ್ಚಲ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಇತ್ತೀಚೆಗೆ ಯಾರು ಲ್ಯಾಂಡ್ರೋ ನೋರಿಸ್ ಇವರು ಇತ್ತೀಚೆಗೆ ಮ್ಯಾಕ್ಸ್ವೆಲ್ ಸ್ಟಾಫ್ಟನ್ನು ಸೋಲಿಸಿದ್ದಾರೆ ಅಂತ ಹೇಳ್ಬೋದು ಕಾರ್ ರೇಸಿಂಗ್ನಲ್ಲಿ. ಮೊದಲ ಬಾರಿಗೆ ಇವರು ಈ ಕಾರ್ ರೇಸ್ನಲ್ಲಿ ಚೊಚ್ಚಲ ಬಾರಿಗೆ ಪಡೆದಿದ್ದಾರೆ. ಜೊತೆಗೆ ಇವರು ಯಾವ ದೇಶದವರು ಅಂದರೆ ಇವರು ಬ್ರಿಟನ್ ದೇಶದವರು ಆಗಿದ್ದಾರೆ. ಈ ಕಾರ್ ರೇಸ್ ಎಲ್ಲಿ ನಡೀತಪ್ಪ ಅಂತಂದರೆ ಅಮೆರಿಕ ದೇಶದಲ್ಲಿ ನಡೀತು. ಇದು ಕಾರ್ ರೇಸಿಂಗ್ ಏನಂತ ಕರೀತಾರೆ ಅಂದರೆ ಮಯಾಮಿ ಗ್ರಾಂಡ್ ಪ್ರಿಯಲ್ಲಿ ಅಂತ ಕರೀತಾರೆ. ಅದೇ ರೀತಿಯಾಗಿ ಚೊಚ್ಚಲ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಮೆಕ್ಲೇರನ್ ತಂಡವನ್ನು ಪ್ರತಿನಿಧಿಸುತ್ತಿರುವ ಲ್ಯಾಂಡ್ರೋ ನೋರಿಸ್ಗೆ ತಂಡದ ಪರ ಇದು 110ನೇ ರೇಸ್ ಎಂದು ಹೇಳಬಹುದು. ಎಷ್ಟು 110ನೇ ರೇಸ್. ಅದೇ ರೀತಿಯಾಗಿ ನಿಧನ ಆದವರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ, ಸ್ವಲ್ಪ ಮಾಹಿತಿ ನೋಡಿಕೊಳ್ಳೋಣ. ಐಸ್ ಕ್ರೀಮ್ ಮ್ಯಾನ್ ಆಫ್ ಇಂಡಿಯಾ
ರಘುನಂದನ್ ಕಾಮತ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರು ಯಾರು? ರಘುನಂದನ್ ಕಾಮತ್ರವರು. ಇವರು ನ್ಯಾಷನಲ್ ಐಸ್ ಕ್ರೀಮ್ ಸಂಸ್ಥೆ ಮೂಲದ ಖ್ಯಾತಿ ಗಳಿಸಿದ ಐಸ್ ಕ್ರೀಮ್ ಮ್ಯಾನ್ ಆಫ್ ಇಂಡಿಯಾ ಎಂದು ಖ್ಯಾತಿ ಪಡೆದಿದ್ದ ಮಂಗಳೂರು ಮೂಲದ ಮಂಗಳೂರದವರು ಇವರು ರಘುನಂದನ್ ಕಾಮತ್ರವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಅಂತ ಹೇಳ್ಬೋದು. ಇವರಿಗೆ 70 ವರ್ಷ ಆಗಿತ್ತು ಅಂತ ಹೇಳ್ಬೋದು. ಇವರು 1984ರಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ಸ್ ಎಂಬ ಸಂಸ್ಥೆಯನ್ನು ಕೇವಲ 4 ಸಿಬ್ಬಂದಿಗಳಿಂದ ಆರಂಭಿಸಿದರು. ಯಾರು? ಈ ರಘುನಂದನ್ ಕಾಮತ್ರವರು. ಗ್ರಾಹಕರನ್ನು ಸೆಳೆಯಲು ಪಾವ್ ಬಜ್ಜಿ ಜೊತೆ ಐಸ್ ಕ್ರೀಮ್ ಕೂಡ ಮಾರಲು ಆರಂಭಿಸಿದರು. ರಘುನಂದನ್ ಕಾಮತ್ರವರು ನ್ಯಾಚುರಲ್ ಐಸ್ ಕ್ರೀಮ್ 135ಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿದ್ದು ವಾರ್ಷಿಕವಾಗಿ 400 ಕೋಟಿ ರೂಪಾಯಿಗಳಿಗೆ ಅಧಿಕ ವಹಿವಾಟನ್ನು ನಡೆಸುತ್ತಿದ್ದರು. ಇವರ ಕಂಪನಿ ದೇಶದ ಟಾಪ್ 10ರಲ್ಲಿ ಒಂದಾಗಿತ್ತಂದು ಹೇಳಬಹುದು. ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ನೀಡಲಾಗಿದೆ. ಅದೇ ರೀತಿಯಾಗಿ ಮುಂದೆ ನಿಧನರಾದವರ ಬಗ್ಗೆ ನೋಡೋದಾದರೆ ICICI ಬ್ಯಾಂಕ್ನ ನಿರ್ಮಾತೃ ಆಗಿರುವ ವಘೂಲ್ರವರು ಕೂಡ ನಿಧನರಾಗಿದ್ದಾರೆ. ICICI ಬ್ಯಾಂಕ್ನ ನಿರ್ಮಾತೃ ನಾರಾಯಣ್ ವಘೂಲ್ ರವರು ಇತ್ತೀಚೆಗೆ ಚೆನ್ನೈನಲ್ಲಿ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿ ಅವರು ನಂತರ ತಮ್ಮ 44ನೇ ವಯಸ್ಸಿನಲ್ಲಿಯೇ ಅವರು ಸರ್ಕಾರಿ ಒಡೆತನದ ಬ್ಯಾಂಕ್ ಆಫ್ ಇಂಡಿಯಾದ ಕಿರಿಯ ಅಧ್ಯಕ್ಷರಾಗಿದ್ದರು. ಇವರು ಯಾರು? ನಾರಾಯಣ್ ವಂಗಲ್ರವರು. ರಾಜೀವ್ ಗಾಂಧಿ ಆಡಳಿತದ ಅವಧಿಯಲ್ಲಿ ವಂಗಲ್ರವರು ICICI ಬ್ಯಾಂಕ್ನ ಮುಖ್ಯಸ್ಥರಾಗಿರುವಂತೆ ಕೋರಲಾಗಿತ್ತು ಅಂತ ಹೇಳ್ಬೋದು. ಈ ವಂಗಲ್ರವರು 2010ರಲ್ಲಿ ವ್ಯಾಪಾರ ಮತ್ತು ಕೈಗಾರಿಕಾ ವಿಭಾಗದಲ್ಲಿ ಪದ್ಮಭೂಷಣ ಪ್ರಶಸ್ತಿ ಕೂಡ ನೀಡಲಾಗಿದೆ ಇವರಿಗೆ. 2023ರಲ್ಲಿ ವಂಗಲ್ರವರು ರಿಪ್ಲಿಕೇಷನ್ ಎಂಬ ತಮ್ಮ ಆತ್ಮಚರಿತ್ರೆ ಬಿಡುಗಡೆ ಮಾಡಿದ್ದರು. ಇದು ಭಾರತದ ಹಣಕಾಸು ವಲಯದಲ್ಲಿ ಹಲವಾರು ದಶಕಗಳ ಕಾಲ ಅವರ ಅನುಭವಗಳನ್ನು ದಾಖಲೆ ಮಾಡಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಯಾರು? ನಾರಾಯಣ್ ವಂಗಲ್ ಕೂಡ ನಿಧನರಾಗಿದ್ದಾರೆ. ಇವರು ICICI ಬ್ಯಾಂಕ್ನ ನಿರ್ಮಾತೃ. ಅದೇ ರೀತಿಯಾಗಿ ಹಂದಿಯ ಮೂರ್ತಪಿಂಡವನ್ನು ಕಸಿ ಮಾಡಿಸಿಕೊಂಡಿದ್ದ ರಿಚರ್ಡ್ ಸ್ಲೇಮನ್ ರವರು ಕೂಡ ನಿಧನರಾಗಿದ್ದಾರೆ. ರಿಚರ್ಡ್ ಸ್ಲೇಮನ್ ಕೂಡ ಇತ್ತೀಚೆಗೆ ನಿಧನರಾಗಿದ್ದಾರೆ. ಅಂದರೆ ಮೇ 11ನೇ ತಾರೀಕು. ಇವರಿಗೆ 62 ವಯಸ್ಸಾಗಿತ್ತು ಅಂತ ಹೇಳ್ಬೋದು. ಇವರು 2024 ಮಾರ್ಚ್ 16ರಂದು ಅಮೆರಿಕದ ಮಸಾಚ್ಯೂಸೆಟ್ಸ್ ಆಸ್ಪತ್ರೆಯಲ್ಲಿ ತಳೀಯ ಪರಿವರ್ತನೆ ಹಂದಿಯ ಮೂತ್ರಪಿಂಡಗಳನ್ನು ಕಸಿ ಮಾಡಿಸಿಕೊಂಡಿದ್ದರು. ಈ ಮೂಲಕ ಹಂದಿಯ ಮೂತ್ರಪಿಂಡವನ್ನು ಕಸಿ ಮಾಡಿಸಿಕೊಂಡ ಮೊದಲ ವ್ಯಕ್ತಿಯಾಗಿದ್ದರು. ಇವರು ಯಾರು? ರಿಚರ್ಡ್ ಸ್ಲೇಮನ್ ರವರು. ಮೂತ್ರಪಿಂಡ ಕಸಿ ಮಾಡಿಸಿಕೊಂಡ ನಂತರ 2 ತಿಂಗಳ ನಂತರ ಇವರು ನಿಧನರಾಗಿದ್ದಾರೆ. ಭಾರತೀಯ ಸೇನೆಯ ಮಾಜಿ ಅಧಿಕಾರಿ ಕರ್ನಲ್ ನಿವೃತ್ತ ಆಗಿದ್ದರು. ಇವರು ವೈಭವ್ ಅನಿಲ್ ಕಾಳೆ ಗಾಜಾದಲ್ಲಿ ಇವರು ಕೂಡ ಹತ್ಯೆಯಾಗಿದ್ದಾರೆ. ಯುನೈಟೆಡ್ ನೇಷನ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಆ್ಯಂಡ್ ಸೆಕ್ಯೂರಿಟಿ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಭಾರತೀಯ ಸೇನೆಯ ಮಾಜಿ ಅಧಿಕಾರಿಯಾಗಿರುವ ಕರ್ನಲ್ ವೈಭವ್ ಅನಿಲ್ ಕಾಳೆ ಅವರು ಕೂಡ ಇತ್ತೀಚೆಗೆ ಗಾಜಾದಲ್ಲಿ ನಡೆಯುತ್ತಿರುವ ಸಂಘರ್ಷದಲ್ಲಿ ಹತ್ಯೆಯಾಗಿದ್ದಾರೆ ಅಂತ ಹೇಳ್ಬೋದು. 2022ರಲ್ಲಿ ಭಾರತೀಯ ಸೇನೆಯಿಂದ ನಿವೃತ್ತರಾಗಿದ್ದರು. ಇವರು ನಿವೃತ್ತಿಯ ನಂತರ ಮಾನವೀಯತೆಯ ಸೇವೆ ಸಲ್ಲಿಸುವ ಉದ್ದೇಶದಿಂದ ಗಾಜಾದಲ್ಲಿ ಯುನೈಟೆಡ್ ನೇಷನ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಆ್ಯಂಡ್ ಸೆಕ್ಯೂರಿಟಿನಲ್ಲಿ ಭದ್ರತಾ ಸಮನ್ವಯ ಅಧಿಕಾರಿಯಾಗಿ ವಿಶ್ವಸಂಸ್ಥೆಗೆ ಸೇರಿದ್ದರು. ಇವರು ಕೂಡ ನಿಧನರಾಗಿದ್ದಾರೆ. ಅದೇ ರೀತಿ ಮುಂದೆ ನೋಡೋದಾದರೆ ನೊಬೆಲ್ ಪ್ರಶಸ್ತಿ ವಿಜೇತ ಲೇಖಕಿಯಾಗಿರುವ ಆಲಿಸ್ ಮನ್ರೋ ಕೂಡ ಇವರು ನಿಧನರಾಗಿದ್ದಾರೆ. ಯಾರು? ಆಲಿಸ್ ಮನ್ರೋ. ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ ನಿಧನರಾದವರ ಬಗ್ಗೆ. 2013ರ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ ಪುರಸ್ಕೃತೆಯಾಗಿರುವ ಕೆನಡಾದ ಲೇಖಕಿ. ಇವರು ಕೆನಡಾ ದೇಶದವರು. ಆಲಿಸ್ ಮನ್ರೋ ಅವರು ಕೂಡ ಇತ್ತೀಚೆಗೆ ಕೆನಡಾದ ಒಟಾರಿಯೋದಲ್ಲಿ ನಿಧನರಾಗಿದ್ದಾರೆ. ಇವರಿಗೆ 93 ವರ್ಷವಾಗಿತ್ತು ಅಂತ ಹೇಳ್ಬೋದು. ಇವರು 2009ರಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಸೇರಿದಂತೆ ಅನೇಕ ಸಾಹಿತ್ಯ ಪ್ರಶಸ್ತಿಗಳನ್ನು ಕೂಡ ಲಭಿಸಿವೆ. ಇವರಿಗೆ ಆಲಿಸ್ ಮನ್ರೋ ಅವರಿಗೆ. ಇವರ ಪ್ರಮುಖ 3 ಕೃತಿಗಳು ಯಾವಪ್ಪ ಅಂತಂದರೆ ಗವರ್ನರ್ ಜನರಲ್ ಪ್ರಶಸ್ತಿ ದೊರೆತಿವೆ. ಇವುಗಳಿಗೆ ಯಾವುವು ಅಂದರೆ 1996ರಲ್ಲಿ ಡ್ಯಾನ್ಸ್ ಆಫ್ ದಿ ಹ್ಯಾಪಿ ಶೇಡ್ಸ್ ಮತ್ತು 1978ರಲ್ಲಿ ಹೂ ಡು ಯು ಥಿಂಕ್ ಯು ಆರ್ ಮತ್ತು 1986ರಲ್ಲಿ
ಪ್ರೇಮದ ಪ್ರಗತಿ ಇವರ ಕೊನೆಯ ಸಂಗ್ರಹ ಇದೆ. 2012ರಲ್ಲಿ ಪ್ರಕಟವಾದ ಡಿಯರ್ ಲೈಫ್ ಆಗಿದೆ ಇದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಯುನೆಸ್ಕೋ ಮೆಮೊರಿ ಆಫ್ ದಿ ವರ್ಲ್ಡ್ ಏಷ್ಯಾ ಪೆಸಿಫಿಕ್ ಪ್ರಾದೇಶಿಕ ದಾಖಲೆಗೆ ಸೇರಿದ ರಾಮಚರಿತ್ರ ಮಾನಸ, ಪಂಚತಂತ್ರ ಮತ್ತು ಸಹಸ್ರಾವಲೋಕನ ಇವುಗಳು ಇತ್ತೀಚೆಗೆ ಏನು ಮಾಡಿದಾವೆ ಅಂದರೆ ಯುನೆಸ್ಕೋ ಮೆಮೊರಿ ಆಫ್ ದಿ ವರ್ಲ್ಡ್ ಏಷ್ಯಾ ಪೆಸಿಫಿಕ್ ಪ್ರಾದೇಶಿಕ ದಾಖಲೆಗೆ ಸೇರಿವೆ ಅಂತ ಹೇಳ್ಬೋದು. ಭಾರತ ಪ್ರಮುಖ ಕೃತಿಗಳಾದ ರಾಮಚರಿತ ಮಾನಸ, ಪಂಚತಂತ್ರ, ಸಹಸ್ರಾವಲೋಕಗಳು ಯುನೆಸ್ಕೋದ ವಿಶ್ವ ಏಷ್ಯಾ ಪೆಸಿಫಿಕ್ ಪ್ರಾದೇಶಿಕ ಮೆಮೊರಿಯರ್ಗೆ ಸ್ಮರಣೆಯಲ್ಲಿ ಸೇರ್ಪಡೆಗೊಂಡಿದ್ದಾವೆ. ಈ ಸೇರ್ಪಡೆಯು ದೇಶದ ಶ್ರೀಮಂತ ಸಾಹಿತ್ಯ ಪರಂಪರೆ, ಸಾಂಸ್ಕೃತಿಕ ಪರಂಪರೆ ಎಂದು ದೃಢೀಕರಣ ಪಟ್ಟಿದೆ ಅಂತ ಹೇಳ್ಬೋದು. ಇದು ಜಾಗತಿಕ ಸಾಂಸ್ಕೃತಿಕ ಪ್ರಗತಿಯಲ್ಲಿ ಒಂದು ಹೆಜ್ಜೆ ಸೂಚಿಸುತ್ತದೆ. ಕಾಲಾತೀತ ಕೃತಿಗಳಾಗಿದ್ದು ಈ ಕೃತಿಗಳನ್ನು ಭಾರತೀಯ ಸಾಹಿತ್ಯ ಮತ್ತು ಸಂಸ್ಕೃತಿಗಳನ್ನು ಆಳವಾಗಿ ಪ್ರಭಾವಿಸಿದೆ ಎಂದು ಹೇಳಬಹುದು. ಇತ್ತೀಚೆಗೆ ಈ ಮೂರುಗಳು ರಾಮಚರಿತ ಮಾನಸ, ಪಂಚತಂತ್ರ ಮತ್ತು ಸಹೃದಯಾವಲೋಕನವು ಇತ್ತೀಚೆಗೆ ಯುನೆಸ್ಕೋದ ಮೆಮೊರಿ ಆಫ್ ದಿ ವರ್ಲ್ಡ್ ಏಷ್ಯಾ ಪೆಸಿಫಿಕ್ ಪ್ರಾದೇಶಿಕ ದಾಖಲೆಗೆ ಸೇರ್ಪಡೆಗೊಂಡಿದ್ದಾವೆ. ಈ ಮೂರನ್ನು ನೆನಪಿಟ್ಟುಕೊಳ್ಳಿ ಎಲ್ಲರೂ. ಅದೇ ರೀತಿ ಮುಂದೆ ನೋಡೋದಾದರೆ ಪರಿಸರ ಹೊಂದಿರುವ ಗ್ರಹ ಶಿರಪಥವನ್ನು ಗ್ಯಾಲಕ್ಸಿಯನ್ನು ಪತ್ತೆಯನ್ನು ಮಾಡಲಾಗಿದೆ. ಇತ್ತೀಚೆಗೆ ಪರಿಸರವನ್ನು ಹೊಂದಿರುವ ಬಂಡೆಯಿಂದ ಕೂಡಿರುವ ಗ್ರಹವೊಂದನ್ನು ಖಗೋಳಶಾಸ್ತ್ರಜ್ಞರು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೀವಿಯನ್ನು ಹೊಂದಿರಲು ಅಗತ್ಯವಾದ ಅಂಶವೆಂದು ಪರಿಗಣಿಸಲಾದ ಪರಿಸರ ಹೊಂದಿರುವ ಗ್ರಹವನ್ನು ಪತ್ತೆ ಮಾಡಲು ಇತ್ತೀಚೆಗೆ ಖಗೋಳಶಾಸ್ತ್ರಜ್ಞರು ಭಾಳ ವರ್ಷಗಳಿಂದ ಪ್ರಯತ್ನವನ್ನು ನಡೆಸ್ತಿದ್ದರು. ಈಗ ಪತ್ತೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಸೂರ್ಯನಲ್ಲಿರುವ ಗ್ಯಾಲಕ್ಸಿ ಶಿರಪಥ ಅಥವಾ ಮಿಲ್ಕಿ ವೇನಲ್ಲಿರುವ ಗ್ರಹವಾಗಿದೆ. ಈಗ ಪತ್ತೆಯಾಗಿರುವ ಗ್ರಹವು ಆಗಿದೆ. ಇದು ಭೂಮಿಯಿಂದ 41 ಬೆಳಕಿನ ವರ್ಷಗಳಷ್ಟು ದೂರವಿದೆ ಅಂತ ಹೇಳ್ಬೋದು. ಪರಿಸರ ಹೊಂದಿರುವ ಗ್ರಹಗಳ ವಿಶೇಷತೆಯಲ್ಲಿ ಕರಗಿದ ಬಂಡೆಯ ಮೇಲ್ಮೈ ಹೊಂದಿರುವ ಈ ಗ್ರಹ ಸೂಪರ್ ಗ್ರಹವಾಗಿದೆ. ಅದು ನಮ್ಮ ಭೂಮಿ ಗ್ರಹಕ್ಕಿಂತ ದೊಡ್ಡದಾಗಿದ್ದು ನೆಪ್ಚೂನ್ಗಿಂತ ಚಿಕ್ಕದಾಗಿದೆ. ಸೂರ್ಯನಿಗಿಂತ ಸ್ವಲ್ಪ ಚಿಕ್ಕದಾದ ಮಂದವಾದ ನಕ್ಷತ್ರವೊಂದರ ಸಮೀಪ ಪ್ರತಿ 18 ಗಂಟೆಗಳಿಗೊಮ್ಮೆ ತನ್ನ ಅಕ್ಷರ ಸುತ್ತ ಪರಿಭ್ರಮಿಸುತ್ತದೆ. ಇದನ್ನು ನಾಸಾದ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ರೆಜೆನೆರಾರ್ ಅಂತಾರಾಷ್ಟ್ರೀಯ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಮೇಳ 2024ರಲ್ಲಿ ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ನಡೆಸಲಾಗಿದೆ. ವಿಶ್ವದ ಅತಿದೊಡ್ಡ ಕಾಲೇಜು ಪೂರ್ವ ವಿಜ್ಞಾನ ಸಮ್ಮೇಳ ಎಂದೇ ಖ್ಯಾತವಾದ ರೆಜೆನೆರಾರ್ ಅಂತಾರಾಷ್ಟ್ರೀಯ ವಿಜ್ಞಾನ ಇಂಜಿನಿಯರಿಂಗ್ ಮೇಳವನ್ನು ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ಇತ್ತೀಚೆಗೆ ಕ್ಯಾಲಿಫೋರ್ನಿಯಾದ ಕನ್ವೆನ್ಷನ್ ಸೆಂಟರ್ನಲ್ಲಿ ಜರುಗಿಸಲಾಗಿದೆ. ಈ ಸಮ್ಮೇಳನದಲ್ಲಿ 60 ಮತ್ತು ಹೆಚ್ಚು ದೇಶಗಳು ಮತ್ತು 1600 ಯುವ ವಿಜ್ಞಾನಿಗಳು ಉತ್ಸಾಹವನ್ನು ಭಾಗವಹಿಸಿದರು. ಅವರ ತಮ್ಮ ಕಲ್ಪನೆಗಳ ವಿನಿಮಯವನ್ನು ಉತ್ತೇಜಿಸುವ ಮತ್ತು ಅತ್ಯಾಧುನಿಕ ವಿಜ್ಞಾನವನ್ನು ಪ್ರದರ್ಶಿಸಲು ಅವಕಾಶ ಕಲ್ಪಿಸಿದ ಈ ಮೇಳದಲ್ಲಿ ವಿಜ್ಞಾನ ಮೇಳಗಳ ಒಲಿಂಪಿಕ್ಸ್ ಎಂದು ಇವರು ಕರೆದರು. ಯುವ ಮನಸ್ಸುಗಳಿಗೆ ಜಾಗತಿಕ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಏನಿದೆ ಅಂದರೆ ರೆಜೆನೆರಾರ್ ಅಂತಾರಾಷ್ಟ್ರೀಯ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಮೇಳವನ್ನು ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ನಡೆಸಲಾಗಿದೆ. ನೋಡಿಕೊಳ್ಳಿ, ಭಾಳ ಇಂಪಾರ್ಟೆಂಟು. ಇದನ್ನು ಸೊಸೈಟಿ ಫಾರ್ ಸೈನ್ಸ್ ಎಂಬ ಸಂಘಟನೆ ಪ್ರತಿ ವರ್ಷ ಈ ಮೇಳವನ್ನು ಆಯೋಜಿಸ ಬಂದಿದೆ ಅಂತ ಹೇಳ್ಬೋದು. ಈ ಮೇಳದಲ್ಲಿ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತದೆ. ಇಂಪಾರ್ಟೆಂಟ್ ನೋಡಿಕೊಳ್ಳಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಉತ್ತರ ಪ್ರದೇಶದ ಆರ್ತಿಗೆ ಅಮಲ್ ಕ್ಲೋನಿ ಮಹಿಳಾ ಸಬಲೀಕರಣ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಉತ್ತರ ಪ್ರದೇಶದ ಬಹ್ರಾಚ್ ಜಿಲ್ಲೆಯ ಈ-ರಿಕ್ಷಾ ಬಾಲಕಿಯಾದ 18 ವರ್ಷದ ಮಹಿಳೆಯಾಗಿರುವ ಆರ್ತಿ ರವರ ಲಂಡನ್ನ ಐಕಾನಿಕ್ ಬಕಿಂಗ್ಹ್ಯಾಮ್ ಅರಮನೆಯಲ್ಲಿ ಜರುಗಿದ ಸಮಾರಂಭದಲ್ಲಿ ಕಿಂಗ್ ಚಾರ್ಲ್ಸ್ III ಅಂದರೆ ಬ್ರಿಟನ್ನ ರಾಜ ಅಂದರೆ ಇಂಗ್ಲೆಂಡ್ನ ರಾಜ ಅನಿಸುತ್ತೆ, ಇಂಗ್ಲೆಂಡ್ ರಾಜ ಆಗಿರುವ ಕಿಂಗ್ ಚಾರ್ಲ್ಸ್ III ಅವರಿಂದ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಯಾರು? ಆರ್ತಿಯವರು. ಇವರು ಏನಪ್ಪ ಸಾಧನೆ ಮಾಡಿದ್ದಾರೆ ಅಂದರೆ ಉತ್ತರ ಪ್ರದೇಶದ ಸರ್ಕಾರದ ಪಿಂಕ್ ಈ-ರಿಕ್ಷಾ ಕಾರ್ಯಕ್ರಮದ ಮೂಲಕ ತನ್ನ ಸ್ಫೂರ್ತಿದಾಯಕ ಕೆಲಸಕ್ಕಾಗಿ ಆರ್ತಿ ಅವರನ್ನು ಗೌರವಿಸಲಾಗಿದೆ. ಇದು ಅವರ ಪ್ರದೇಶದ ಇತರೆ ಯುವತಿಯರಿಗೆ ತಮ್ಮ ಕೆಲಸವನ್ನು ಮುಂದುವರಿಸಲು ಮತ್ತು ಸ್ವಾವಲಂಬನೆಯಾಗಿ
ಮತ್ತು ಪ್ರೇರಣೆ ನೀಡಲು ಇದನ್ನು ಹೇಳಲಾಗಿದೆ. ಅಂದರೆ ಇತ್ತೀಚೆಗೆ ಈ ಹುಡುಗಿ ಏನು ಮಾಡಿದೆ ಅಂದರೆ ಈ ಆಟೋ ಇದೆಯಲ್ಲ, ಸ್ವಾವಲಂಬನೆಯಾಗಿ ದುಡಿತಾ ಇದ್ದಾಳೆ ಅಂತ ಹೇಳ್ಬೋದು ಆಡುಭಾಷೆಯಲ್ಲಿ. ಅಮಲ್ ಕ್ಲೂನಿ ಮಹಿಳೆಯ ಸಬಲೀಕರಣ ಪ್ರಶಸ್ತಿ ಬಗ್ಗೆ ನೋಡೋದಾದರೆ, ಇದು ಹೆಸರಾಂತ ಇಂಗ್ಲೀಷ್ ಬ್ಯಾರಿಸ್ಟರ್ ಅಮೂಲ್ ಕ್ಲೂನಿ ಅವರ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಇದನ್ನು ಬ್ರಿಟಿಷ್ ಚಾರಿಟಿ ಪ್ರಿನ್ಸ್ ಟ್ರಸ್ಟ್ ಇಂಟರ್ನ್ಯಾಷನಲ್ ಪ್ರಾಯೋಜಿಸಿದೆ. ಇದನ್ನು ಈ ಕಿಂಗ್ ಚಾರ್ಲ್ಸ್ ಅವರು ಪ್ರಿನ್ಸ್ ಆಫ್ ವೇಲ್ಸ್ ಆಗಿದ್ದಾಗ ಇದನ್ನು ಸ್ಥಾಪಿಸಲಾಗಿತ್ತು. ಈ ಟ್ರಸ್ಟ್ ತಮ್ಮ ಸುತ್ತಮುತ್ತಲಿನ ಮೇಲೆ ಧನಾತ್ಮಕ ಪ್ರಭಾವ ಬೀರುವ ಗಮನಾರ್ಹ ಅಡೆತಡೆಗಳನ್ನು ನಿವಾರಿಸಿದ ಯುವತಿಯರಿಗೆ ಈ ಸಾಧನೆಯನ್ನು ಗುರುತಿಸಿ ನೀಡಲಾಗುತ್ತದೆ. ಯಾರಿಗೆ? ಇದು ಯುವತಿಯರಿಗೆ ನೀಡಲಾಗುತ್ತೆ ಪ್ರಶಸ್ತಿಯಾಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ, ಉತ್ತರ ಪ್ರದೇಶದಲ್ಲಿ ಮಹಿಳೆಯರಿಗೆ ಸಬಲೀಕರಣಕ್ಕೆ ಮಿಷನ್ ಶಕ್ತಿ ಅಭಿಯಾನವನ್ನು ಕೂಡ ಕೈಗೊಳ್ಳಲಾಗಿದೆ. ಉತ್ತರ ಪ್ರದೇಶದ ರಾಜ್ಯದ ಮಹಿಳೆಯರ ಸುರಕ್ಷತೆ ಮತ್ತು ಭದ್ರತೆ ಮತ್ತು ಸ್ವಾವಲಂಬನೆಗೊಳಿಸುವ ಉದ್ದೇಶದಿಂದ ಉತ್ತರ ಪ್ರದೇಶ ಸರ್ಕಾರ ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಮಿಷನ್ ಶಕ್ತಿ ಯೋಜನೆಯನ್ನು ಪ್ರಾರಂಭಿಸಿದೆ. ಯಾವುದು? ಉತ್ತರ ಪ್ರದೇಶ. ಈ ಯೋಜನೆಯು ಮಹಿಳೆಯರಿಗೆ ಸುರಕ್ಷಿತ ವಾತಾವರಣವನ್ನು ಒದಗಿಸುತ್ತದೆ, ಜೊತೆಗೆ ಜೀವನೋಪಾಯ ಯೋಜನೆಗಳಿಗೆ ತರಬೇತಿ ಅವಕಾಶವನ್ನು ಕೂಡ ನೀಡುತ್ತದೆ ಎಂದು ಹೇಳ್ಬೋದು. ಅವರ ಜೀವನವನ್ನು ಪರಿವರ್ತಿಸಲು ಮತ್ತು ಸ್ವತಂತ್ರರಾಗಲು ಅನುವು ಮಾಡಿಕೊಡುತ್ತದೆ. ಯಾವುದು? ಮಿಷನ್ ಶಕ್ತಿ. ಇದು ಇತ್ತೀಚೆಗೆ ಉತ್ತರ ಪ್ರದೇಶದ ಮಹಿಳೆಯರಿಗೆ ಇದನ್ನು ನೀಡಲಾಗಿರುವ ಒಂದು ಯೋಜನೆ ಆಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ, ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸಮಾಜದ ದಿನ ಅಂದರೆ ಮೇ 17ನೇ ತಾರೀಕನ್ನು ಆಚರಣೆ ಮಾಡಲಾಗುತ್ತದೆ. ವರ್ಲ್ಡ್ ಟೆಲಿಕಮ್ಯುನಿಕೇಷನ್ ಡೇ ಅಂದರೆ ಮೇ 17ನೇ ತಾರೀಕು ಅಂತ ನೋಡ್ಬೇಕು. ಅಂದರೆ ದಿನಗಳ ಬಗ್ಗೆ ಡೇಟ್, ಯಾವ ಡೇಟಿಗೆ ಏನಾಗುತ್ತೆ ಅಂತ ಗೊತ್ತಿರ್ಬೇಕು ಎಲ್ಲರಿಗೂ. ನೋಡಿಕೊಳ್ಳಿ ಫ್ರೆಂಡ್ಸ್, ಇಂಪಾರ್ಟೆಂಟ್ ಇದು. ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಮೇ 17ನೇ ದಿನದಿಂದ ವಿಶ್ವ ಟೆಲಿಕಾಂ ಮತ್ತು ಮಾಹಿತಿ ಸೊಸೈಟಿ ಡೇ ಅನ್ನು ಆಚರಿಸಲಾಗುತ್ತದೆ. ಜೊತೆಗೆ ಜಾಗತಿಕವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯಲ್ಲಿ ದೂರ ಸಂಪರ್ಕಗಳ ನಿರ್ಣಯವನ್ನು ಪಾತ್ರವನ್ನು ಪ್ರಚಾರ ಮಾಡುವಲ್ಲಿ ಉದ್ದೇಶದಿಂದ ಈ ದೂರ ಸಂಪರ್ಕ ಇಲಾಖೆ ಏನು ಮಾಡ್ತದೆ ಅಂದರೆ ಇದನ್ನು ಆಚರಿಸುತ್ತದೆ ಅಂತ ಹೇಳ್ಬೋದು. ಈ ವರ್ಷ ಸುಸ್ಥಿರ ಅಭಿವೃದ್ಧಿಗಾಗಿ ಡಿಜಿಟಲ್ ನಾವೀನ್ಯತೆ ಎಂಬ ವಿಷಯವನ್ನು ಮೇಲೆ ಕೇಂದ್ರೀಕರಿಸಿ ಆಯೋಜಿಸಲಾಗಿದೆ. ಇದನ್ನು ಯಾವುದು? ಸುಸ್ಥಿರ ಅಭಿವೃದ್ಧಿಗಾಗಿ ಡಿಜಿಟಲ್ ನಾವೀನ್ಯತೆ. ಈ ದಿನಾಚರಣೆಯಂದು ದೂರ ಸಂಪರ್ಕ ಸಚಿವಾಲಯವು ಕೃತಕ ಬುದ್ಧಿಮತ್ತೆ ನಡೆಸುತ್ತಿರುವ ಡಿಜಿಟಲ್ ಅಭಿವೃದ್ಧಿ ದುಂಡು ಮೇಜಿನ ಚರ್ಚೆಯನ್ನು ಕೂಡ ಆಯೋಜಿಸಿತ್ತು. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ದಿನದ ಡೇಟ್ ಬಗ್ಗೆ ಕೊಡ್ತಾರೆ ಪ್ರಶ್ನೆ. ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸಮಾಜದ ದಿನವನ್ನು ಕೇಳ್ತಾರೆ. ಯಾವ ದಿನವನ್ನು ಆಚರಿಸಲಾಗುತ್ತದೆ ಅಂದರೆ ಮೇ 17ನೇ ತಾರೀಕನ್ನು ಈ ದಿನದಂದು ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸಮಾಜದ ದಿನವನ್ನು ಆಚರಿಸಲಾಯಿತು ಅಂತ ಹೇಳ್ಬೇಕು. ಮುಂದೆ ನೋಡೋದಾದರೆ ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನ. ಇದು ಯಾವಾಗಪ್ಪ ಅಂತಂದರೆ ಮೇ 29ನೇ ತಾರೀಕು ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ. ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಮೇ 29ನೇ ತಾರೀಕಂದು ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು. 1953ರ ಮೇ 29ರಂದು, ಯಾವಾಗ 1953ರಿಂದ ಮೇ 29ರಂದು ಬೆಳಗ್ಗೆ 11:30 ಸಮುದ್ರ ಮಟ್ಟದಿಂದ 29.032 ಅಡಿಯಲ್ಲಿ ಎತ್ತರದ ಮೌಂಟ್ ಎವರೆಸ್ಟ್ ಶಿಖರವನ್ನು ನೇಪಾಳದ ಶೆರ್ಪಾ ತೇನ್ಸಿಂಗ್ ನಾರ್ಗೆ ಮತ್ತು ನ್ಯೂಜಿಲ್ಯಾಂಡ್ನ ಎಡ್ಮಂಡ್ ಹಿಲರಿ ಅವರು ಏರಿದರು. ಯಾವಾಗ? 1953ರಾಗ ಇವರಿಬ್ಬರು ಏರ್ತಾರೆ ಮೊಟ್ಟ ಮೊದಲ ಬಾರಿಗೆ. ಭಾಳ ಇಂಪಾರ್ಟೆಂಟ್ ಇದು ನೋಡಿಕೊಳ್ಳಿ. ಅಂದರೆ ನೇಪಾಳದಿಂದ ದೇಶದವಾಗಿರುವ ಶೆರ್ಪಾ ತೇನ್ಸಿಂಗ್ ಮತ್ತು ನ್ಯೂಜಿಲ್ಯಾಂಡ್ ದೇಶದಾಗಿರುವ ಎಡ್ಮಂಡ್ ಹಿಲರಿ ಇವರಿಬ್ಬರು ಏರ್ತಾರೆ ಎವರೆಸ್ಟನ್ನು. ಎವರೆಸ್ಟ್ ಎಷ್ಟು ಮೀಟ್ರ್ ಇದೆ ಅಂದರೆ 8848.86 ಅಂತ ಹೇಳ್ಬೋದು. ಈ ದಿನದ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವನ್ನು ಮಾಡಲಾಗುತ್ತದೆ. ಅಂದರೆ ಇವರ ಹಬ್ಬದ ದಿವಸದಿಂದ ಈ ದಿನವನ್ನು ಮಾಡುತ್ತಾರೆ ಅಂತ ಹೇಳ್ಬೋದು. ಜಗತ್ತಿನ ಅತಿ ಎತ್ತರದ ಪರ್ವತವೆಂದು ಘೋಷಣೆಯನ್ನು ಮಾಡಿದ್ದೇವಪ್ಪ ಅಂತಂದರೆ ಸಮುದ್ರ ಮಟ್ಟದಿಂದ ಇಷ್ಟು ಹೈಟ್ ಇರೋದ್ರಿಂದ ಎತ್ತರದ ಮೌಂಟ್ ಎವರೆಸ್ಟ್ ಪರ್ವತವನ್ನು 1841ರಲ್ಲಿ ಸರ್ ಜಾರ್ಜ್ ಎವರೆಸ್ಟ್ ನೇತೃತ್ವದ ಬ್ರಿಟಿಷ್ ಸಮೀಕ್ಷಾ ತಂಡವು ಭೂಮಿಯ ಮೇಲಿನ ಅತಿ ಎತ್ತರದ ಪರ್ವತವೆಂದು ಘೋಷಿಸಲಾಗಿತ್ತು. ಯಾವಾಗ? 1841ದಾಗ. 24 ವರ್ಷಗಳ ನಂತರ ಪರ್ವತಕ್ಕೆ ಎವರೆಸ್ಟ್ ಎಂದು ಹೆಸರನ್ನು ನೀಡಲಾಯಿತು ಎಂದು ಹೇಳ್ಬೋದು.
ಅದೇ ರೀತಿಯಾಗಿ 30ನೇ ಬಾರಿಗೆ ಎವರೆಸ್ಟ್ ಏರಿದ ದಾಖಲೆ ಬರೆದ ನೇಪಾಳದ ಪರ್ವತಾರೋಹಿ ಯಾರಪ್ಪ ಅಂತಂದರೆ ಕಾಮಿ ರೇಟಾ ಶೆರ್ಪಾ ಅವರು. ಇವರು ವಿಶ್ವದ ಅತಿ ಎತ್ತರದ ಶಿಖರವಾಗಿರೋ ಮೌಂಟ್ ಎವರೆಸ್ಟನ್ನು 30ನೇ ಬಾರಿಗೆ ಏರುವ ಮೂಲಕ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು. 2024 ಮೇ 12ರಂದು 29ನೇ ಬಾರಿ ಏರಿದರು ಮತ್ತು ಕೇವಲ 10 ದಿನಗಳಾಗೋಣ 29ನೇ ಬಾರಿ ಸಾರಿ ಏರಿದಾಗ 10 ದಿನ ಬಿಟ್ಟು ಮತ್ತೆ 30ನೇ ಆರೋಹಣವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಇವರಿಗೆ ಎವರೆಸ್ಟ್ ಮ್ಯಾನ್ ಎಂದು ಕರೆಯಲಾಗುತ್ತದೆ. ಯಾರು? ಕಾಮಿ ರೇಟಾ ಶೆರ್ಪಾ ಅವರು 30 ಬಾರಿ ಎವರೆಸ್ಟ್ ಏರಿದ್ದಾರೆ. ಅದೇ ರೀತಿಯಾಗಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಏರಿದ ಭಾರತೀಯ ಬಾಲಕಿ ಯಾರಪ್ಪ ಅಂತಂದರೆ ಕಾಮ್ಯಾ ಕಾರ್ತಿಕೇಯನ್. ಟಾಟಾ ಸ್ಟೀಲ್ ಅಡ್ವೆಂಚರ್ಸ್ ಫೌಂಡೇಶನ್ ಸದಸ್ಯೆಯಾಗಿರುವ 16 ವರ್ಷದ ಕಾಮ್ಯಾ ಕಾರ್ತಿಕೇಯನ್ ರವರು ತನ್ನ ತಂದೆ ಕಾರ್ತಿಕೇಯನ್ ರವರೊಂದಿಗೆ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಅತಿ ಚಿಕ್ಕ ವಯಸ್ಸಿನಲ್ಲಿ ಎವರೆಸ್ಟ್ ಏರಿದ ಭಾರತೀಯ ಮಹಿಳೆ ಆಗಿರೋದಾಗಿದೆ. ಜೊತೆಗೆ ಚಿಕ್ಕ ವಯಸ್ಸಿನಲ್ಲಿ ಎವರೆಸ್ಟ್ ಏರಿದ ವಿಶ್ವದ ಮೊದಲ ಮಹಿಳೆ ಎಂಬ ದಾಖಲೆಯನ್ನು ಕೂಡ ಇವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಮೊದಲು ಯಾರಪ್ಪ ಅಂತಂದರೆ ಅರ್ಜುನ್ ವಾಜಪೇಯಿ 2010ರಲ್ಲಿ ಎವರೆಸ್ಟ್ ಏರುವ ಮೂಲಕ ಭಾರತದ ಅತಿ ಕಿರಿಯ ವ್ಯಕ್ತಿ ಎನಿಸಿದ್ದಾರೆ. ಯಾರು? ಅರ್ಜುನ್ ವಾಜಪೇಯಿ. ಆಗ ಅವರಿಗೆ 16 ವರ್ಷ 11 ತಿಂಗಳಾಗಿತ್ತು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಪ್ರಪಂಚದಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಏರಿದವರು ಅಮೇರಿಕದ ಜೋರ್ಡಾನ್ ರೋಮಿಯೋ. ಅಂದರೆ ಪ್ರಪಂಚದಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಏರಿದ್ರಪ್ಪ ಅಂದರೆ ಜೋರ್ಡಾನ್ ರೋಮಿಯೋ. ಇವರು ಅಮೇರಿಕಾದವರಾಗಿದ್ದಾರೆ. ಇವರು 2010ದಾಗ ಹಬ್ಬಿದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಆವಾಗ 13 ವರ್ಷವಿತ್ತು ವಯಸ್ಸು. ಮುಂದೆ ನೋಡೋದಾದರೆ ಪಶ್ಚಿಮ ಬಂಗಾಳದಲ್ಲಿ 2010ರ ಬಳಿಕ ನೀಡಿದ OBC ಸ್ಥಾನ ರದ್ದು ಕೋಲ್ಕತ್ತಾ ಹೈಕೋರ್ಟ್ ಘೋಷಣೆ. ಇತ್ತೀಚೆಗೆ ಏನು ಮಾಡಲಾಗಿದೆ ಅಂದರೆ ಈ OBCಗಳಿಗೆ ಪಶ್ಚಿಮ ಬಂಗಾಳದಲ್ಲಿ ಮೀಸಲಾತಿಯನ್ನು ನೀಡಲಾಗಿತ್ತು. ಅಂದರೆ ಎಲೆಕ್ಷನ್ ಇದ್ದಾಗ ಅವರೆಲ್ಲ ಮೀಸಲಾತಿಯನ್ನು ಕೊಡ್ತಂತಾರೆ. ಎಲೆಕ್ಷನ್ದಾಗ ಅಂಥ ಟೈಮ್ನಾಗ ಎಲೆಕ್ಷನ್ ಇದ್ದಾಗ ಕೊಡ್ತಂತಿರ್ತಾರೆ. ಈಗ 55% ಜಾಸ್ತಿ ಇತ್ತಂದರೆ ಅದು ಹೈಕೋರ್ಟ್ ಅನ್ನು ರದ್ದು ಮಾಡಿದೆ. ಪಶ್ಚಿಮ ಬಂಗಾಳದ 2010ರ ಬಳಿಕ ಹಲವು ಸಮುದಾಯಗಳಿಗೆ ನೀಡಲಾದ ಇತರ OBC ವರ್ಗ OBC ಸ್ಥಾನಮಾನವನ್ನು ಇತ್ತೀಚೆಗೆ ಕೋಲ್ಕತ್ತಾ ಹೈಕೋರ್ಟ್ ರದ್ದುಗೊಳಿಸಿದೆ ಅಂತ ಹೇಳ್ಬೋದು. ಪಶ್ಚಿಮ ಬಂಗಾಳದ ಇತರ ಹಿಂದುಳಿದ ವರ್ಗಗಳ ಕಾಯ್ದೆ 2012 ಅಡಿಯಲ್ಲಿ ಹಲವು ಸಮುದಾಯಗಳಿಗೆ ನೀಡಲಾದ ಮೀಸಲಾತಿಯನ್ನು ಇತ್ತೀಚೆಗೆ ಪರಿಗಣಿಸಿರುವ ನ್ಯಾಯಾಲಯ ಈ ತೀರ್ಪು ನೀಡಿದೆ. ಅಂದರೆ 50%ಗಿಂತ ಜಾಸ್ತಿ ಅನ್ನುವ ಮೀಸಲಾತಿಯನ್ನು ನೀಡಿದರೆ ಹೈಕೋರ್ಟ್ ಆಗಿರಲಿ ಸುಪ್ರೀಂ ಕೋರ್ಟ್ ಆಗಿರಲಿ ಇದನ್ನು ರದ್ದು ಮಾಡುತ್ತದೆ. ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ OBCಗೆ ನೀಡಿದ ಸ್ಥಾನಮಾನವನ್ನು ಅಂದರೆ ಮೀಸಲಾತಿಯನ್ನು ರದ್ದು ಮಾಡಿದೆ ಅಂತ ಹೇಳ್ಬೋದು ಕೋಲ್ಕತ್ತಾ ಹೈಕೋರ್ಟ್. ಈ ತೀರ್ಪಿನಲ್ಲಿರೋ ಅಂಶವನ್ನು ನೋಡಿಕೊಳ್ಳಿ ಪಾಸ್ ಮಾಡಿಕೊಂಡು ಎಲ್ಲರೂ. ಮುಂದೆ ನೋಡಮ್ಮ. ವಿಜಯನಗರ ಸಾಮ್ರಾಜ್ಯದ ಉಲಗಿ ಕಟ್ಟೆಯ ಶಾಸನ ಪತ್ತೆಯಾಗಿದೆ ಇತ್ತೀಚೆಗೆ. ಕೊಪ್ಪಳ ತಾಲೂಕಿನ ಹೊಳೆ ಮುಂದ್ಲಾಪುರದಲ್ಲಿ ಉಲಗಿ ಅಣೆಕಟ್ಟು ಹತ್ತಿರದಲ್ಲಿರುವ ನಡೆಯುತ್ತಿರುವ ನೀರಾವರಿ ಸಂಬಂಧಿತ ಕಾಮಗಾರಿಯ ಬಳಿ ಶಾಸನ ಪತ್ತೆಯಾಗಿದೆ ಅಂತ ಹೇಳ್ಬೋದು. ಈ ಶಾಸನ ಏನಂದರೆ ತುಂಗಭದ್ರಾ ನದಿ ಅಡ್ಡಲಾಗಿ ಕಟ್ಟಿರುವ ಉಲಗಿ ಅಣೆಕಟ್ಟಿನ ಪಕ್ಕದಲ್ಲಿ ಹುಟ್ಟು ಬಂಡೆಯಾಗಿದೆ. ಇದು 14 ಅಡಿ ಇದೆ, ಉದ್ದ ಇದೆ, 3 ಅಡಿ ಅಗಲ ಇದೆ, 6 ಸಾಲಿನ ಕನ್ನಡ ಶಾಸನವಾಗಿದೆ ಅದು. ಈ ಶಾಸನವು ತುಂಗಭದ್ರಾ ನೀರಿನ ಮುಳುಗುತ್ತಿರುವ ಈ ವರ್ಷ ನೀರು ಕಡಿಮೆ ಆಗಿರೋದ್ರಿಂದ ಈ ಶಾಸನ ಪತ್ತೆಯಾಗಿದೆ ಅಂತ ಹೇಳ್ಬೋದು. ಈ ಶಾಸನದಲ್ಲಿ ಇರೋ ಅಂಶ ಏನಪ್ಪ ಅಂತಂದರೆ ಇದು ವಿಜಯನಗರದ ಅರಸರ ಮಹಾಪ್ರಧಾನ ನಾಗಣ್ಣ ದಂಡನಾಯಕನು ಮಲ್ಲಿನಾಥ ದೇವರ ವಾಯುವ್ಯಕ್ಕೆ ಕಲ್ಲೂರು ಎಂಬ ಸ್ಥಳದಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಿಸಿದ್ದಾನೆ ಎಂದು ಇದರಲ್ಲಿ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಕೂಡ ಬ್ರಿಟಿಷರ ಕಾಲದ ಬೃಹತ್ ಬಂಡೆಗಳು ಕೂಡ ಶಾಸನ ಪತ್ತೆಯಾಗಿದೆ. ಎಲ್ಲಿ? ಬಳ್ಳಾರಿಯಲ್ಲಿ. ಇದರ ಬಗ್ಗೆ ಮಾಹಿತಿಯನ್ನು ನೋಡಿಕೊಳ್ಳಿ ಪಾಸ್ ಮಾಡಿಕೊಂಡು. ಅದೇ ರೀತಿಯಾಗಿ ನೀವೇನಾದರೂ 144 ಕ್ವಾಲಿಟಿಯಲ್ಲಿ ನೋಡ್ತಿದ್ದೀರಿ ಅಂದರೆ ಈ ಅಕ್ಷರಗಳು ಕಾಣ್ತಾ ಇರಲ್ಲ, ಅದಕ್ಕೆ 360 ಕ್ವಾಲಿಟಿಯಲ್ಲಿ ನೋಡಿಕೊಳ್ಳಿ. ಮುಂದೆ ನೋಡೋದಾದರೆ ವಿಶ್ವದಲ್ಲಿ ಅತಿ ಹೆಚ್ಚು ಸಿಂಹಗಳಿಕ ಇರುವ ರಾಜ್ಯ ಯಾವುದಪ್ಪ ಅಂತಂದರೆ ಕರ್ನಾಟಕ. ಭಾಳ ಇಂಪಾರ್ಟೆಂಟು. ನಾನು ಒಂದು ಎಲ್ಲೇ ಕ್ವಶನ್ ನೋಡಿದ್ದೆ,
ಏನಪ್ಪ ಅಂತಂದರೆ ಸಿಂಗಳಿಕ ಇವು ಅತಿ ಹೆಚ್ಚು ಇರೋದು ಎಲ್ಲಪ್ಪ ಅಂತಂದರೆ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಸಿಂಗಳಿಕಗಳು ಇದ್ದವು. ಈಗ ಏನಾಗಿದೆ ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿಂಗಳಿಕ ಕೋತಿಗಳು ಇದ್ದಾವೆ ಅಂತ ಹೇಳ್ಬೋದು. ಅಂದರೆ ವಿಶ್ವದಲ್ಲಿ ಅತಿ ಹೆಚ್ಚು ಸಿಂಹಬಾಲದ ಮಂಗಗಳು ರಾಜ್ಯದಲ್ಲಿವೆ, ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ. ಇತ್ತೀಚೆಗೆ ಅರಣ್ಯ ಇಲಾಖೆ ಅಧ್ಯಯನ ಹೇಳಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಇವುಗಳು ಸಿಂಗಳಿಕ ಸುರಕ್ಷಿತ ಅಭಯಾರಣ್ಯಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯ ವಿಶಿಷ್ಟ ಕೋತಿಗಳಿವೆಂದು ಹೇಳಿದೆ. ಸಾಕಷ್ಟು ಒತ್ತಡದ ಬಳಿಕವೂ ಇವುಗಳ ಸಂಖ್ಯೆ ಸ್ಥಿರವಾಗಿದೆ ಅಂತ ಹೇಳ್ಬೋದು. ಸಿಂಹಬಾಲದ ಕೋತಿಗಳನ್ನು ಸಿಂಗಳಿಕ ಎಂದು ಹೇಳುವರು. ಅದರ ಜೊತೆಗೆ ಇವು ಅಳಿವಿನಂಚಿನಲ್ಲಿರುವ ಸಿಂಗಳಿಕ ಸಮೀಕ್ಷೆ ಕೂಡ ಮಾಡಲಾಗಿದೆ. ಅಳಿವಿನಂಚಿನಲ್ಲಿರುವ ಸಿಂಗಳಿಕಗಳ ಕುರಿತು ಕೆನರಾ ಅರಣ್ಯ ವೃತ್ತ ಮತ್ತು ಕೊಯಂಬತ್ತೂರಿನಲ್ಲಿ ಸಲೀಂ ಅಲಿ ಪಕ್ಷಿಧಾಮ ಪ್ರಾಕೃತಿಕ ವಿಜ್ಞಾನ ಕೇಂದ್ರದಿಂದ ಇತ್ತೀಚೆಗೆ ಕೆನರಾ ಮತ್ತು ಶಿವಮೊಗ್ಗ ವೃತ್ತಗಳ ಶರಾವತಿ ಕಣಿವೆ ಸುರಕ್ಷಿತ ತಾಣದಲ್ಲಿ ಸಮೀಕ್ಷೆಯನ್ನು ನಡೆಸಲಾಗಿತ್ತು ಅಂತ ಹೇಳ್ಬೋದು. ಈ ಸಮೀಕ್ಷೆಯಲ್ಲಿ 41 ಗುಂಪುಗಳು ಹಾಗೂ 370 ಸಿಂಗಳಿಕಗಳಿವೆ ಎಂದು ಲೆಕ್ಕ ಹಾಕಲಾಗಿದೆ ಅಂತ ಹೇಳ್ಬೋದು. ಸಿಂಗಳಿಕಗಳ ಸುರಕ್ಷಿತ ಅಭಯಾರಣ್ಯ ಎಂದು ಘೋಷಣೆ ಅಂದರೆ 2011ರಲ್ಲಿ ಹೊನ್ನಾವರ ಸಿಂಗಳಿಕ ಸುರಕ್ಷಿತ ಅಭಯಾರಣ್ಯ ಎಂದು ಘೋಷಣೆಯನ್ನು ಮಾಡಲಾಗಿದೆ. ನಂತರ ಈ ವ್ಯಾಪ್ತಿಯಲ್ಲಿ ಇವುಗಳ ಸುರಕ್ಷತೆ ಓಡಾಟಕ್ಕೆ ಬೇಕಾದ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಹೊನ್ನಾವರ ಸಿಂಗಳಿಕ ಸುರಕ್ಷಿತ ಅಭಯಾರಣ್ಯ ಹೊನ್ನಾವರ. ಅದೇ ರೀತಿಯಾಗಿ ಬಂಡೀಪುರ ಅರಣ್ಯದಲ್ಲಿ ಅಪರೂಪದ ಹೈನ ಅಂದರೆ ಕತ್ತೆ ಕೀರು ಅನ್ಬೋದು ನಾವು, ಇದು ಪತ್ತೆಯಾಗಿದೆ ಅಂತ ಹೇಳ್ಬೋದು. ಇವು ವಿನಾಶನ ಅಂಚಿನಲ್ಲಿರುವ ಅಪರೂಪದ ಹೈನ ಅಂದರೆ ಕತ್ತೆ ಕಿರುಬು ಇತ್ತೀಚೆಗೆ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಕಾಡೆಂಚಿನ ಗ್ರಾಮದಲ್ಲಿ ಕಂಡು ಬಂದಿದೆ. 10 ವರ್ಷ ಹಿಂದೆ ಇವು ಬಂಡೀಪುರದ ಕಾಣಿಸಿಕೊಂಡ ಹೈನಗಳು ಈಗ ಕಂಡು ಬಂದವು ಅಂತ ಹೇಳ್ಬೋದು. ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ನೋಡೋದಾದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಇದು 1973ರ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಹುಲಿ ಸಂರಕ್ಷಣಾ ತಾಣವಾಗಿ ಇದನ್ನು ಮಾಡಲಾಗಿದೆ. ಯಾವುದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು. ಅದರ ಜೊತೆಗೆ ಕರ್ನಾಟಕದ ಅತಿ ಹೆಚ್ಚು ಹುಲಿ ಹೊಂದಿರುವ ಅಭಯಾರಣ್ಯ ಯಾವುದಪ್ಪ ಅಂತಂದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಬ್ರಿಟನ್ನಿಂದ ಭಾರತಕ್ಕೆ 100 ಟನ್ ಚಿನ್ನವನ್ನು ಇತ್ತೀಚೆಗೆ ಸ್ಥಳಾಂತರಿಸ ಮಾಡಲಾಗಿದೆ. ಭಾರತ ಸರ್ಕಾರವು ಬ್ರಿಟನ್ನ ವಿವಿಧ ಬ್ಯಾಂಕ್ಗಳ ಟಿಜರಿಯಲ್ಲಿದ್ದೇ ಇರಿಸಿದ 100 ಟನ್ಗಳಷ್ಟು ಚಿನ್ನವನ್ನು ಇತ್ತೀಚೆಗೆ ಅಂದರೆ 2023-24ನೇ ಸಾಲಿನಲ್ಲಿ ಭಾರತಕ್ಕೆ ಸ್ಥಳಾಂತರಿಸಲಾಗಿದೆ. 1991ರ ನಂತರ ಇದೇ ಮೊದಲ ಬಾರಿಗೆ ಇಷ್ಟು ಪ್ರಮಾಣದ ಹಳದಿ ಲೋಹವನ್ನು ಮರಳಿ ತರಲಾಗಿದೆ ಎಂದು ಹೇಳ್ಬೋದು. ಚಿನ್ನದ ಸಂಗ್ರಹ ಹೆಚ್ಚಿಸಿದಷ್ಟು ದೇಶದ ಆರ್ಥಿಕತೆ ಉತ್ತಮವಾಗುತ್ತದೆ ಎಂದು ಹೇಳ್ಬೋದು. ವಿದೇಶಿ ವಿನಿಮಯ ನಿಧಿಯ ಚಿನ್ನದ ಸಂಗ್ರಹದ ಹೆಚ್ಚಿನ ಪಾಲು ದೇಶದಲ್ಲೇ ಸಂಗ್ರಹವಾಗುವುದು. ಅಂದರೆ ವಿದೇಶಿ ವಿನಿಮಯ ನಿಧಿಯಲ್ಲಿನ ಚಿನ್ನ ಸಂಗ್ರಹದ ಹೆಚ್ಚಿನ ಪಾಲನ್ನು ಭಾರತದಲ್ಲಿಯೇ ಇಟ್ಟುಕೊಳ್ಳಲಾಗುವುದು. RBIನ ಉದ್ದೇಶವಾಗಿದೆ. ಇದು ವಿದೇಶಿ ವಿನಿಮಯಿಸಲು 2024 ಮಾರ್ಚ್ 17ಕ್ಕೆ ಸಂಬಂಧಿಸಿದಂತೆ $648.7 ಬಿಲಿಯನ್ ಇದೆ. ಇದರ ಚಿನ್ನಕ್ಕೆ ಸಂಗ್ರಹವೇ 822.1 ಟನ್ನಷ್ಟು ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಭಾರತಕ್ಕೆ ಚಿನ್ನದ ಸ್ಥಳಾಂತರ ಉದ್ದೇಶವನ್ನು ಕೊಡಲಾಗಿದೆ. ನೋಡಿಕೊಳ್ಳಿ ಇದನ್ನು. 2009ರಲ್ಲಿ 200 ಟನ್ ಚಿನ್ನ ಖರೀದಿಸಿದ UPA ಅಂದರೆ ಕಾಂಗ್ರೆಸ್ ಸರ್ಕಾರ ಇತ್ತು 2009ರಲ್ಲಿ. ಆವಾಗ 200 ಟನ್ನಷ್ಟು ಈ ಚಿನ್ನವನ್ನು ಖರೀದಿಯನ್ನು ಮಾಡಲಾಯಿತು ಅಂತ ಹೇಳ್ಬೋದು. 2009ರಲ್ಲಿ UPA ಸರ್ಕಾರವು 200 ಟನ್ಗಳಷ್ಟು ಚಿನ್ನವನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಖರೀದಿಯನ್ನು ಮಾಡಲಾಗಿತ್ತು. ಇತ್ತೀಚೆಗೆ ದಶಕಗಳಲ್ಲಿ ಅತ್ಯಂತ ದೊಡ್ಡ ಖರೀದಿ ಇದಾಗಿದೆ ಅಂತ ಹೇಳ್ಬೋದು. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಸರ್ಕಾರವು ತನ್ನ ಚಿನ್ನದ ಮೀಸಲನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಜೊತೆಗೆ ಅದೇ ವೇಳೆ ದೇಶದ ಚಿನ್ನ ಮೀಸಲುಗಳನ್ನು ಕಡಿಮೆ ಮಾಡಿಕೊಳ್ಳುವುದು ಮತ್ತು ಆ ಚಿನ್ನವನ್ನು ದೇಶದೊಳಗೆ ಸಂಗ್ರಹಿಸಿಡುವುದಕ್ಕೆ ಒತ್ತು ನೀಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಚಿನ್ನವನ್ನು ಬ್ರಿಟನ್ನಿಂದ ಸ್ಥಳಾಂತರ ಮಾಡಿರುವುದಾಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಮುಂಬೈ ನಾಗ್ಪುರದ RBI ಟಿಜರಿಯಲ್ಲಿ ಇದನ್ನು ಇಡಲಾಗಿದೆ. ಮುಂಬೈನ ನಾಗ್ಪುರ್ನಲ್ಲಿರುವ ಅತಿ ಭದ್ರತೆಯ ಟಿಜರಿಯಲ್ಲಿ ಈ ಚಿನ್ನವನ್ನು ಇಡಲಾಗಿದೆ. ಅದೇ ರೀತಿಯಾಗಿ ವಿದೇಶಿ ಟಿಜರಿಯಲ್ಲಿ ಕೂಡ ಅಡ್ಡ ಇರಿಸಲಾಗಿದೆ. ಇವುಗಳ ಬಗ್ಗೆ ಮಾಹಿತಿಯನ್ನು ನೋಡಿಕೊಳ್ಳಿ. ಚಿನ್ನ ಸಾಗಣೆ ಕಾರ್ಯಾಚರಣೆ ಆಗಿರ್ಬೋದು. ಬ್ರಿಟನ್ನಲ್ಲಿ ಚಿನ್ನ ಇರಿಸುವ ಉದ್ದೇಶ ಏನಪ್ಪ ಅಂತಂದರೆ ಭಾರತ ಮಾತ್ರವಲ್ಲ ಹಲವು ದೇಶಗಳು ಕೂಡ ಚಿನ್ನವನ್ನು ಸುರಕ್ಷತೆ ದೃಷ್ಟಿಯಿಂದ
ಹಳದಿ ಲೋಹವನ್ನು ಲಂಡನ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಇರಿಸ್ತಾವೆ ಅಂತ ಹೇಳ್ಬೋದು. ಭಾರಿ ಪ್ರಮಾಣ ಚಿನ್ನವನ್ನು ಸಂಗ್ರಹಿಸಿಡಲು ಸುರಕ್ಷತೆ ವ್ಯವಸ್ಥೆ ಮತ್ತು ಸಂಗ್ರಹಾಲಯಗಳನ್ನು ಇಲ್ಲದಿದ್ದಾಗ ಚಿನ್ನವನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಇರಿಸಲಾಗುತ್ತದೆ. ಇದಕ್ಕಾಗಿ ಆ ದೇಶಗಳು ಬ್ಯಾಂಕ್ ಆಫ್ ಇಂಗ್ಲೆಂಡ್ಗೆ ನಿಗದಿತ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಚಿನ್ನವನ್ನು ಸಂಗ್ರಹಿಸಿಡುವ ದೇಶದಲ್ಲಿ ಭಾರತ 9ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮೊದಲ ಸ್ಥಾನ ಅಮೆರಿಕ, ಎರಡನೇದು ಜರ್ಮನಿ, ಮೂರನೇದು ಇಟಲಿ, ನಾಲ್ಕನೇದು ರಷ್ಯಾ, ಐದನೇದು ಚೀನಾ, ಸ್ವಿಟ್ಜರ್ಲ್ಯಾಂಡ್, ಜಪಾನ್ ಮತ್ತು ಭಾರತ ಮತ್ತು ನೆದರ್ಲ್ಯಾಂಡ್ಗಳು ದೇಶಗಳು ಈ ಚಿನ್ನವನ್ನು ಸಂಗ್ರಹಿಸಿಡುವ ದೇಶಗಳ ಸ್ಥಾನವನ್ನು ಪಡೆದುಕೊಂಡಿದೆ. ಚಿನ್ನಕ್ಕೆ ಸಂಬಂಧಿಸಿದ ಅಂಕಿಅಂಶಗಳು ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ಅದೇ ರೀತಿಯಾಗಿ ಸೂರ್ಯ ಮತ್ತು ಚಂದ್ರರ ಮೊದಲ ಚಿತ್ರ ಸೆರೆ ಹಿಡಿದ ಪಾಕಿಸ್ತಾನದ ಮೂನ್ ಆರ್ಬಿಟರ್. ಇತ್ತೀಚೆಗೆ ಏನು ಮಾಡಲಾಗಿದೆ ಅಂದರೆ, ಚೀನಾ ದೇಶ ಚಾಂಗ್-E6 ಗಗನಯಾನವನ್ನು ಉಡಾವಣೆ ಮಾಡಿತ್ತು. ಈ ಗಗನನೌಕೆ ಉಡಾವಣೆಯಾದ ಕೆಲವೇ ದಿನಗಳಲ್ಲಿ ಅದರ ಚೀನಾದ ಚಾಂಗ್-E6 ಯೋಜನೆಯ ಭಾಗವಾಗಿ ಪಾಕಿಸ್ತಾನದ ಮಿನಿ ಉಪಗ್ರಹ ಆಗಿರುವ ಐಕ್ಯೂಬ್ ಕಮರ್ ವನ್ನು ಇತ್ತೀಚೆಗೆ ಚೀನಾದಿಂದ ಕಳಿಸಲಾಗಿದೆ. ಯಾವುದು? ಐಕ್ಯೂಬ್ ಕಮರ್. ಪಾಕಿಸ್ತಾನದ ಈ ಆರ್ಬಿಟರ್ ಚಂದ್ರನ ಮತ್ತು ಸೂರ್ಯನ ಮೊದಲ ಚಿತ್ರವನ್ನು ಯಶಸ್ವಿಯಾಗಿ ಸೆರೆ ಹಿಡಿದೆ ಅಂತ ಹೇಳ್ಬೋದು. ಅಂದರೆ ಸೂರ್ಯ ಚಂದ್ರದ ಫೋಟೋವನ್ನು ಈ ಪಾಕಿಸ್ತಾನದ ಆರ್ಬಿಟರ್ ಮೊದಲ ಬಾರಿಗೆ ಸೆರೆ ಹಿಡಿದಿದೆ. ಕ್ಯೂಬ್ಸ್ಯಾಟ್ ಪೇಲೋಡ್ ಚಂದ್ರನ ಬಿಂದುವಿನ ಕಕ್ಷೆಯಲ್ಲಿ ಬೇರ್ಪಟ್ಟು ಚಿತ್ರವನ್ನು ಕಳುಹಿಸಿದೆ ಅಂತ ಹೇಳ್ಬೋದು. ಚೀನಾದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಅಂದರೆ CNSA ಈ ಮಿಷನನ್ನು ಯಶಸ್ವಿಯಾದ ಚಿತ್ರವನ್ನು ಅನಾವರಣಗೊಳಿಸಿದೆ ಅಂತ ಹೇಳ್ಬೋದು. ಪಾಕ್ನ ಬಾಹ್ಯಾಕಾಶ ಸಂಸ್ಥೆ ಯಾವುದಪ್ಪ ಅಂತಂದರೆ ಸುಕಾರ್ಪು. ಪಾಕಿಸ್ತಾನದಿಂದ ಚಂದ್ರನಲ್ಲಿಗೆ ಉಡಾವಣೆಗೊಂಡ ಸಣ್ಣ ಉಪಗ್ರಹ ಯಾವುದಪ್ಪ ಅಂತಂದರೆ ಐಕ್ಯೂಬ್ ಕಮರ್. ಪಾಕಿಸ್ತಾನದ ಬಾಹ್ಯಾಕಾಶ ಸಂಸ್ಥೆ ಭಾರತದ ಬಾಹ್ಯಾಕಾಶ ಮತ್ತು ಮೇಲ್ಮೈ ವಾಯುಗೋಳ ಸಂಶೋಧನಾ ಆಯೋಗ ಸ್ಥಾಪನೆ 1961 ಕರಾಚಿಯಲ್ಲಿ ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ಇಸ್ಲಾಮಾಬಾದ್. ಇದರ ಬಗ್ಗೆ ಮಾಹಿತಿಯನ್ನು ನೋಡಿಕೊಳ್ಳಿ. ಮುಂದೆ ನೋಡೋದಾದರೆ, ಚಂದ್ರನ ದಕ್ಷಿಣ ಧ್ರುವ ಐಟೆಕ್ನಲ್ಲಿ ಇಳಿಸಿದ ಚೀನಾದ ಚಾಂಗ್-E6 ನೌಕೆ ಇತ್ತೀಚೆಗೆ ಏನು ಮಾಡಿದ ಅಂದರೆ, ಭಾರತ ಮೊದಲ ಬಾರಿಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ತನ್ನ ಮೊದಲ ಉಪಗ್ರಹವನ್ನು ಇಳಿಸಿದೆ. ಈಗ ಎರಡನೇದಾಗಿ ಯಾವ ದೇಶ ಅಂದರೆ ಚೀನಾ ದೇಶ ಈ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಐಟೆಕ್ನಲ್ಲಿ ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಚಾಂಗ್-E6 ಎಂಬ ನೌಕೆಯನ್ನು ಚೀನಾ ದೇಶ ಇಳಿಸಿದೆ ಅಂತ ಹೇಳ್ಬೋದು. ಇದೀಗ 2ನೇ ದೇಶವಾಗಿದೆ. ಭೂಮಿಗೆ ಬಹುತೇಕ ಗೋಚರಿಸಿದ ಚಂದ್ರನ ಮತ್ತೊಂದು ಪಾರ್ಶ್ವದಿಂದ ಮಾದರಿಗಳನ್ನು ತರುವ ಉದ್ದೇಶದಿಂದ ಏನು ಮಾಡಿದೆ ಅಂದರೆ, ಚೀನಾ ದೇಶ ಮಾರ್ಚ್ 5 Y8 ರಾಕೆಟ್ ಮೂಲಕ ಉಡಾಯಿಸಿದ ಚಾಂಗ್-E6 ಅನ್ನು ಚಂದ್ರನ ಕಕ್ಷೆಯನ್ನು ಸೇರಿಸಲಾಗಿದೆ ಇತ್ತೀಚೆಗೆ. ನಂತರ ಚಂದ್ರನ ದಕ್ಷಿಣ ಧ್ರುವದ ಐಟೆಕ್ನಲ್ಲಿ ಯಶಸ್ವಿಯಾಗಿ ಇತ್ತೀಚೆಗೆ ಇಳಿಸಿದೆ. ಈ ಮೂಲಕ ಈ ಭಾಗದಲ್ಲಿ ನೌಕೆಯನ್ನು ಇಳಿಸಿದ ಮೊದಲ ದೇಶ ಚೀನಾ ಎಂದು ಚೀನಾದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ತಿಳಿಸಿದೆ. ಈ ನೌಕೆಯನ್ನು ಭೂಮಿಗೆ ಬಹುತೇಕ ಗೋಚರಿಸಿದ ಚಂದ್ರನ ಭಾಗದಿಂದ ಮಾದರಿಗಳನ್ನು ಸಂಗ್ರಹಿಸುವ ಉದ್ದೇಶದಿಂದ ಇದನ್ನು ಉಡಾಯಿಸಲಾಗಿದೆ ಎಂದು ಹೇಳ್ಬೋದು. ಈ ನೌಕೆಯು ಆರ್ಬಿಟರ್, ರಿಟರ್ನರ್, ಲ್ಯಾಂಡರ್ ಮತ್ತು ಅಸೆಂಡರ್ ಮತ್ತು 4 ಉಪಕರಣಗಳನ್ನು ಹೊಂದಿದೆ. ಯಾವುದು? ಈ ಚಾಂಗ್-E6 ಇದೇನು ಮಾಡಿದೆ ಅಂದರೆ ಮಾರ್ಚ್ 5 Y8 ರಾಕೆಟ್ ಮೂಲಕ ಇದನ್ನು ಉಡಾವಣೆ ಮಾಡಲಾಗಿದೆ. ಆ ರಾಕೆಟ್ ಯಾವುದಪ್ಪ ಅಂತಂದರೆ ನೋಡಿಕೊಳ್ಳಿ, ಭಾಳ ಇಂಪಾರ್ಟೆಂಟ್. ರಾಕೆಟು ಮಾರ್ಚ್ 5 Y8. ಇದನ್ನು ನೌಕೆ ಯಾವುದಪ್ಪ ಅಂತಂದರೆ ಚಾಂಗ್-E6. ಇಳಿಸಿದ್ದೇಳಪ್ಪ ಅಂತಂದರೆ ಐಟೆಕನ್. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ. ಚಂದ್ರ ಮೇಲೆ ಇಳಿಸಿದ ಮೊದಲ ಖಾಸಗಿ ಲ್ಯಾಂಡರ್ ಇಂಟೋಟಿವ್ ಮಿಷನ್ಸ್ ಕಂಪನಿ ಒಡಿಸಿಯಸ್. ಅಮೆರಿಕದ ಓಸ್ಟನ್ ಮೂಲದ ಇಂಟೋಟಿವ್ ಮಿಷನ್ಸ್ ಕಂಪನಿ ಅಭಿವೃದ್ಧಿಪಡಿಸಿದ ಒಡಿಸಿಯಸ್ ಹೆಸರಿನ ಲ್ಯಾಂಡರನ್ನು ಇತ್ತೀಚೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಸಲಾಗಿದೆ. ಒಡಿಸಿಯಸ್ ಲ್ಯಾಂಡರನ್ನು 2024 ಫೆಬ್ರವರಿ 15ರಂದು ಸ್ಪೇಸ್ ಎಕ್ಸ್ ಕಂಪನಿ ವಾಹಕದ ಫಾಲ್ಕನ್ 9 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿತ್ತು ಅಂತ ಹೇಳ್ಬೋದು. ಇದು ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿದ 2ನೇ ಲ್ಯಾಂಡರ್ ಆಗಿದೆ. ಅದು ಒಡಿಸಿಯಸ್.
ಅದರ ಜೊತೆಗೆ ಈ RTMS2 ಯೋಜನೆ ಬಗ್ಗೆ ಕೂಡ ಕೊಟ್ಟಿದ್ದಾರೆ, ಅದರ ಬಗ್ಗೆ ಮಾಹಿತಿ ನೋಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇದು ಜೂನ್ ತಿಂಗಳ ಕೊನೆಯ ವಿಡಿಯೋ ಆಗಿದೆ. ನೀವು ಯಾರಾದರೂ ಇಷ್ಟು ದಿನ ಯಾವ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿ ಕೊಟ್ಟಿರ್ತೀನಿ. ಈ ಜೂನ್ ತಿಂಗಳದ್ದು ಎಲ್ಲ ವೀಡಿಯೋಗಳನ್ನು ಒಂದ್ಸಲ ರಿವಿಷನ್ ಮಾಡಿಕೊಳ್ಳಿ. ಇನ್ನೂ ಯಾರು ನಮ್ಮ ವಾಟ್ಸಪ್ಪಿಗೆ ಜಾಯ್ನ್ ಆಗಿಲ್ಲ, ವಾಟ್ಸಪ್ಪಿಗೆ ಜಾಯ್ನ್ ಆಗಿ ಅಲ್ಲಿ ಉಪಯುಕ್ತವಾದ ಮಾಹಿತಿಯನ್ನು ಕೂಡ ಹಾಕ್ತಾಯಿರ್ತೀನಿ, ನೋಡಿಕೊಳ್ಳಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನ ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಎಲ್ಲರಿಗೂ ಶೇರ್ ಮಾಡಿ. ವಾಟ್ಸಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಅದೇ ರೀತಿಯಾಗಿ ನೀವು ಯಾರು ಜೂನ್ ತಿಂಗಳದು ಅಥವಾ ಯಾವ ತಿಂಗಳದು ನೋಡಿಲ್ಲ ಅಂದರೆ ಇಲ್ಲಿ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ, ಒಂದ್ಸಲ ಹೋಗಿ ನೋಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ, ಮುಂದೆ ಬರುವಂಥ ಪರೀಕ್ಷೆಯನ್ನು. ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.